ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಈ ತಿಂಗಳು ಮೊದಲನೇ ದಿನದಿಂದ ಹಿಡಿದು ಈ ಒಂದು ವಾರದಲ್ಲಿ ಹಲವಾರು ದಾರ್ಶನಿಕರ ವಿಚಾರಗಳನ್ನು ನಾವು ಯೋಚನೆ ಮಾಡೋರಿದ್ದೀವಿ. ಮೊದಲನೇದಾಗಿ ಬಸವ ಜಯಂತಿ, ತದನಂತರ ರಾಮಾನುಜಾಚಾರ್ಯರ ಜಯಂತಿ, ಇಂದು ಶಂಕರ ಜಯಂತಿ. ಹೀಗೆ ಬೇಕಾದಷ್ಟು ಕಾರ್ಯಕ್ರಮಗಳು ನಮ್ಮ ಮುಂದೆ ಹಾಸು ಹೋಗುತ್ತೆ. ಆದರೆ ಬಹಳ ಮುಖ್ಯವಾಗಿ ಇವತ್ತು ನಾವು ಶಂಕರಾಚಾರ್ಯರ ಬಗ್ಗೆ ಒಂದಷ್ಟು ವಿಚಾರಗಳನ್ನು, ಪ್ರಸ್ತುತ ಸಮಾಜಕ್ಕೆ ಆದಿಶಂಕರರ ವಿಚಾರಗಳು ಎಷ್ಟು ಪ್ರಸ್ತುತವಾಗಿತ್ತು, ಅದನ್ನು ಬಿಟ್ಟಿರೋದ್ರಿಂದ ನಮಗಾಗ್ತಿರೋ ನಷ್ಟಗಳೇನೇನು ಅನ್ನುವಂಥ ವಿಚಾರಗಳನ್ನು ಒಂದಷ್ಟು ಮೆಲುಕು ಹಾಕುವಂಥ ಪ್ರಯತ್ನ ಮಾಡೋಣ. ನಮ್ಮೊಟ್ಟಿಗೆ ಶ್ರೀ ವಿಘ್ನೇಶ್ವರ ಶರ್ಮಾ ಅವರಿದ್ದಾರೆ. ಅವರು ಆಳವಾದ ಅಧ್ಯಯನವನ್ನು ವೇದ ಉಪನಿಷತ್ತಿನಲ್ಲಿ ಮಾಡಿರೋರಿದ್ದಾರೆ. ಹಲವಾರು ವಿದ್ಯಾರ್ಥಿಗಳನ್ನು, ಆಸಕ್ತರನ್ನು, ವೈದಿಕ ಪರಂಪರೆಯನ್ನು ಅಧ್ಯಯನ ಮಾಡಬೇಕು ಅನ್ನುವಂಥ ಆಸಕ್ತರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಒಂದು ಗುರು ಶಿಷ್ಯ ಪರಂಪರೆಯನ್ನು ನಡೆಸ್ಕೊಂಡು ಹೋಗಿದ್ದಾರೆ. ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸ್ತೀವಿ. ನಮಸ್ಕಾರ. ಮೊದಲನೇದಾಗಿ ನನ್ನ ಪ್ರಶ್ನೆ ಇರೋದು, ಶಂಕರಾಚಾರ್ಯರು ಅಂದ ತಕ್ಷಣ ಯಾವುದೋ ಒಂದು ಸಮಾಜದ ಆಚಾರ್ಯರು ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸಿದೆ. ಅವರು ತತ್ವಗಳು, ವಿಚಾರಗಳು ಪ್ರಸ್ತುತ ಸಮಾಜದ, ಸಾರ್ವಜನಿಕ ಸಮಾಜದ, ಎಲ್ಲ ಸಮಾಜದ ಜನಗಳಿಗೆ ಎಷ್ಟು ಆಪ್ಟ್ ಆಗಿತ್ತು ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ. ನಮೋ ಗುರುಭ್ಯಃ ಗುರುಪಾದುಕಾಭ್ಯಃ ನಮಃ ಪರೇಭ್ಯಃ ಪರಪಾದುಕಾಭ್ಯಃ ಆಚಾರ್ಯ ಸಿದ್ಧೇಶ್ವರ ಪಾದುಕಾಭ್ಯಃ ನಮೋಸ್ತು ಲಕ್ಷ್ಮೀಪತಿ ಪಾದುಕಾಭ್ಯಃ. ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪರಮೇಷ್ಠಿ ಗುರುಭ್ಯೋ ನಮಃ, ಪರಾತ್ಪರ ಗುರುಭ್ಯೋ ನಮಃ, ಅಸ್ಮದ್ ಗುರುಭ್ಯೋ ನಮಃ. ಉತ್ತಮವಾದಂತಹ ಪ್ರಶ್ನೆ. ನನ್ನ ಮನಸ್ಸಿನಲ್ಲಿಯೂ ಈ ರೀತಿಯ ಯೋಚನೆಗಳು ಬರುತ್ತವೆ. ಒಂದರ್ಥದಲ್ಲಿ ನೀವು ಕೇಳುವಂತಹ ವಿಧಾನವನ್ನು ನೋಡಿದ್ರೆ, ಶಂಕರಾಚಾರ್ಯರ ತತ್ವ, ಆದರ್ಶ ಅಥವಾ ಅಭಿಮತಗಳು, ಸಿದ್ಧಾಂತಗಳು ಈ ಕಾಲಕ್ಕೆ ಎಷ್ಟು ಪ್ರಸ್ತುತ ಅನ್ನೋ ಲಕ್ಷಣ ಇದೆ. ನನಗೆ ಅನ್ನಿಸುವ ಪ್ರಕಾರ ಶಂಕರಾಚಾರ್ಯರು ಅನ್ನುವಂತಹ ಒಂದು ದಿವ್ಯ ಶಕ್ತಿ, ಅದು ಅಪ್ರತಿಮವಾದಂತಹ ಮಾನವತಾವಾದವನ್ನು ಪ್ರತಿಪಾದನೆ ಮಾಡಿದಂತಹ ಜೀವ. ಸ್ವಾರ್ಥಕ್ಕಾಗಿ ಅವರ ಬದುಕುವಂತೆ ಎಲ್ಲೂ ತರ್ಕೊಳ್ಳೇ ಇಲ್ಲ. ಪರಾರ್ಥಕ್ಕಾಗಿ ಬದುಕು, ಸಮಗ್ರವಾದಂತಹ ರಾಷ್ಟ್ರವನ್ನ ಏಕೀಕರಣ ದೃಷ್ಟಿಕೋನದಲ್ಲಿ ಯೋಚನೆ ಮಾಡುತ್ತಾ ರಾಷ್ಟ್ರದ ಏಕಾಗ್ರತೆಗಾಗಿ, ಏಕತೆಗಾಗಿ ತಮ್ಮ ಜೀವನವನ್ನ ಸವೆಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ಎಲ್ಲಾ ವಿಚಾರದಲ್ಲಿಯೂ ಒಂದು ಅಭಿಮತ ಭೇದ ಇರುತ್ತೆ. ಯಾರಿಗೆ ಶಂಕರರ ಜೀವನದ ಕುರಿತಾಗಿ ಹೆಚ್ಚು ತಿಳುವಳಿಕೆ ಇಲ್ಲವೋ ಅಂಥವರು ಈ ರೀತಿಯ ಅಭಿಪ್ರಾಯಕ್ಕೆ ಬರುತ್ತಾರೆ. ತಾವೀಗಾಗಲೇ ಹೇಳಿದ್ರಿ, ಶಂಕರಾಚಾರ್ಯರು ಅಂತ ಹೇಳಿದ್ರೆ ಯಾವುದೋ ಒಂದು ಮತಕ್ಕೆ ಸೀಮಿತವಾದಂತಹ ಆಚಾರ್ಯ ಪರಂಪರೆಯನ್ನ ಹಾಕಿಕೊಟ್ಟಿದ್ದಾರೆ. ಖಂಡಿತ ಅಲ್ಲ. ವಾಸ್ತವಿಕವಾಗಿ ಜೀವಲೋಕಕ್ಕೆ ಯಾವುದು ಸಮ್ಮತವಾದಂತಹ ಪರಂಪರೆಯೋ ಅದನ್ನು ನಿರ್ದೇಶ ಮಾಡಿದರು. ನೋಡಿ, ಉದಾಹರಣೆಗೆ ಹೇಳೋದಿದ್ರೆ, ನಾವು ಇವತ್ತು ಶಂಕರಾಚಾರ್ಯರನ್ನ ಪ್ರತಿಮಾ ರೂಪದಲ್ಲಿ ಪೂಜೆ ಮಾಡ್ತೇವೆ. ಶಂಕರಾಚಾರ್ಯರ ಪ್ರತಿಮೆಯನ್ನು ಅನಾವರಣ ಮಾಡ್ತೇವೆ ಅಂದ್ರೆ ಸಂಭ್ರಮ ಅಂತ ಹೇಳ್ತೇವೆ ನಾವು. ಆದ್ರೆ ಶಂಕರಾಚಾರ್ಯರು ಹೇಳಿದ್ದು ವಿಗ್ರಹಾರಾಧನೆ ಬೇಡ ಅಂತ. ಇತ್ತೀಚೆಗೆ ಕಾಶ್ಮೀರದಲ್ಲಿ ಶಂಕರಾಚಾರ್ಯರ ಸರ್ವತ್ರ ಪೀಠದಲ್ಲಿ ಹೌದು, ಅದೊಂದು ಕಾರ್ಯಕ್ರಮ ನಡೀತಾ ಇದೆ. ಸರ್ವಜ್ಞ ಪೀಠಾರೋಹಣ ಮಾಡಿದಂತಹ ಸ್ಥಾನ ಅಲ್ಲಿ ಪುನಃ ಶಂಕರಾಚಾರ್ಯರ ಪ್ರತಿಷ್ಠಾಪನೆ ಆಗಬೇಕು ಅಂತ. ತಪ್ಪು ಅಂತಲ್ಲ, ಆದ್ರೆ ಸರಿ ಅಂತಲ್ಲ. ನೋಡಿ, ವಿಗ್ರಹಾರಾಧನೆಯನ್ನು ಶಂಕರಾಚಾರ್ಯರು ನಿರಾಕರಣೆ ಮಾಡಿದರು. ಆ ವಿಗ್ರಹದ ಸ್ಥಾನದಲ್ಲಿ 5 ವಿಧವಾದಂತಹ ಶಕ್ತಿಪುಂಜ ಹಾಗಿರುವಂತಹ ಕಲ್ಲುಗಳನ್ನ ಆರಾಧನೆ ಮಾಡಿ ಅಂತ ಹೇಳಿದರು. ನೋಡಿ, ಇದು ಒಂದು ಏಕೀಕರಣದ ಸೂತ್ರ. ಉತ್ತರದಲ್ಲಿ ಸಿಗುವಂತಹ ಗಂಡಕಿ ನದಿಯಲ್ಲಿ ಸಿಗುವಂತಹ ಸಾಲಿಗ್ರಾಮ, ಮತ್ತೆ ಕೆಳಭಾಗಕ್ಕೆ ಬರುತ್ತಾ ಮಧ್ಯಪ್ರದೇಶದ ನರ್ಮದಾ ನದಿಯಲ್ಲಿ ಸಿಗುವಂತಹ ಸ್ವರ್ಣಮುಖಿ ಶಿಲಾ, ಬಾಣಲಿಂಗ. ಸ್ವರ್ಣಮುಖಿ ತಮಿಳುನಾಡಿನ ಪ್ರಾಂತದಲ್ಲಿ ಸಿಗುತ್ತದೆ ಅಂತಲೂ ಒಂದು ಅಭಿಪ್ರಾಯ ಇದೆ. ಆಮೇಲೆ ಗಂಡಕಿ ನದಿಯಲ್ಲಿ ಸಿಗುವಂತಹ ಶೋಣಭದ್ರ, ಗಣಪತಿಯ ಪ್ರತಿನಿಧಿ. ಹಾಗೆ ಮಧ್ಯಭಾಗದಲ್ಲಿ ಸಿಗುವಂತಹ ಸ್ಫಟಿಕ, ಸೂರ್ಯನ ತತ್ವವನ್ನು ಪ್ರತಿನಿಧಿಸುತ್ತದೆ. ಅಂದ್ರೆ
ಸಮಗ್ರವಾದಂತಹ ಭಾರತದ ಚಿತ್ರಣ ಏನಿದೆ, ಆ ಭಾರತದ ಎಲ್ಲಾ ದಿಕ್ಕುಗಳಿಂದಲೂ ಮತ್ತು ಕೇಂದ್ರ ಸ್ಥಾನದಿಂದಲೂ ಒಂದೊಂದು ಕಲ್ಲನ್ನ ತೆಗೆದುಕೊಂಡು ಆ ಕಲ್ಲುಗಳಲ್ಲಿ 5 ವಿಧವಾದಂತಹ ತತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ತತ್ವಕ್ಕೆ ಇದನ್ನು ಬಳಕೆಯಾಗಿಸಿಕೊಳ್ಳಿ. ಕೆಂಪು ಬಣ್ಣದಲ್ಲಿರುವಂತಹ ಶೋಣಭದ್ರ ಶಿಲೆಯಲ್ಲಿ ಗಣಪತಿಯನ್ನು ಆರಾಧನೆ ಮಾಡಬೇಕು. ನರ್ಮದಾ ನದಿಯಲ್ಲಿ ಸಿಗುವಂತಹ ಬಾಣಲಿಂಗದಲ್ಲಿ ಶಿವನನ್ನು ಆರಾಧನೆ ಮಾಡಬೇಕು. ಉತ್ತರದಲ್ಲಿ ಸಿಗುವಂತಹ ಸಾಲಿಗ್ರಾಮ ಶಿಲೆಯಲ್ಲಿ ವಿಷ್ಣುವನ್ನು ಆರಾಧನೆ ಮಾಡಬೇಕು. ಸ್ಫಟಿಕ ಅಂತ ಒಂದು ಚಪ್ಪಟೆಯಾದಂತಹ ಒಂದು ಸ್ಫಟಿಕ ಬರುತ್ತದೆ, ಅದರಲ್ಲಿ ಸೂರ್ಯನನ್ನು ಆರಾಧನೆ ಮಾಡಬೇಕು. ಹಾಗೆ ಸ್ವರ್ಣಮುಖಿಯಲ್ಲಿ ದುರ್ಗಾರಾಧನೆ ಮಾಡಬೇಕು. 5 ತತ್ವಗಳನ್ನ ಪ್ರತಿನಿಧಿಸುವಂತಹ 5 ಶಿಲೆಗಳನ್ನು ನಮಗೆ ಪರಿಚಯ ಮಾಡಿಕೊಟ್ರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಭಾರತದ 5 ಪ್ರಾಂತಗಳಿಂದ 5 ವಿಧವಾದಂತಹ ಶಿಲೆಯನ್ನು ಸಂಗ್ರಹ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅರ್ಥ 5 ವಿಧವಾದಂತಹ ತತ್ವಗಳನ್ನು ಏಕೀಕರಣ ಮಾಡುವಂತಹ ಒಂದು ಪ್ರಕ್ರಿಯೆ, ಅದಕ್ಕೆ ಪೂಜಾ ಅಂತ ಹೆಸರು. ಹಾಗಿದ್ದ ಮೇಲೆ ಭಾರತದ 5 ದಿಕ್ಕುಗಳಿಂದ ಸಮಗ್ರತೆಯನ್ನು, ಸಾರ್ವಭೌಮತೆಯನ್ನು ಪ್ರತಿಷ್ಠಾಪನೆ ಮಾಡಿದಾಗಾಯ್ತಲ್ಲ. ಯಾವ ಭಾಗಕ್ಕೆ ಕಡಿಮೆ ಪ್ರಾಶಸ್ತ್ಯ ಅಥವಾ ಯಾವುದೋ ಭಾಗಕ್ಕೆ ಹೆಚ್ಚು ಪ್ರಾಶಸ್ತ್ಯ ಅನ್ನುವ ಅರ್ಥವೇ ಬರಲಿಲ್ಲ. ದೇಶದ ಸಮಗ್ರತೆಯನ್ನು ಕಾಪಾಡಿಕೊಳ್ಬೇಕು ಅಂತಾದ್ರೆ ದೇಶದ ಎಲ್ಲಾ ಕೋಣಗಳಿಂದಲೂ ಸಮಾನವಾದಂತಹ ದೃಷ್ಟಿಕೋನ ನಮಗಿರ್ಬೇಕು. ದೇಶದ ಎಲ್ಲಾ ಭಾಗಗಳಿಗೂ ಸಮಾನ ಪ್ರಾಶಸ್ತ್ಯವನ್ನು ಕೊಟ್ಟರೆ ಆಗ ಆ ದೇಶಕ್ಕೆ ಎಲ್ಲಾ ಪ್ರಾಂತಗಳ ಜನರು ಕೂಡ ಮನ್ನಣೆಯನ್ನು ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ. ಹಾಗಾಗಿ ಗೌರವ ಈ ಭಾಗಕ್ಕೆ ಹೆಚ್ಚು, ಆ ಭಾಗಕ್ಕೆ ಕಡಿಮೆ ಅನ್ನುವಂತಹ ಅಭಿಪ್ರಾಯ ಯಾವುದೋ ಜನಮಾನಸದಲ್ಲಿ ಬಂತು ಅಂತಾದ್ರೆ ಅದು ರಾಷ್ಟ್ರದ ಸಾರ್ವಭೌಮತೆಗೆ, ಸಮಗ್ರತೆಗೆ ಭಂಗವನ್ನು ತರುವಂತಹ ವಿಚಾರ. ಹೀಗೆ 5 ತತ್ವಗಳನ್ನು ಪ್ರತಿನಿಧಿಸುವಂತಹ ಆರಾಧನಾ ಮೂಲವಾದಂತಹ ಈ ಶಿಲೆಗಳನ್ನ ಭಾರತದ 5 ಪ್ರಾಂತಗಳಿಂದ ಸಂಗ್ರಹ ಮಾಡಿ ಅಂತ ಹೇಳಿದ್ರೆ ಭಾರತದ 4 ದಿಕ್ಕುಗಳಿಗೂ ಮತ್ತು ಕೇಂದ್ರ ಸ್ಥಾನಕ್ಕೂ ಸಮಾನ ಪ್ರಾಶಸ್ತ್ಯವನ್ನು ಕೊಟ್ಟ ಹಾಗಾಯ್ತೋ ಇಲ್ಲ. ಹಾಗಿದ್ರೆ ದೇಶದ ಅಖಂಡತೆಗೆ ಮತ್ತು ಸಾರ್ವಭೌಮತೆಗೆ ಶಂಕರಾಚಾರ್ಯರ ಕೊಡುಗೆ ಏನು ಅಂತ ಇದರಿಂದ ಸ್ಪಷ್ಟವಾಗ್ತದೆ. ಎಲ್ಲಾ ಭಾಗಗಳಿಗೂ ಅದರದ್ದೇ ಆದಂತಹ ಪ್ರಾಶಸ್ತ್ಯ ಇದೆ. ದಕ್ಷಿಣದಲ್ಲಿ ಹುಟ್ಟಿದಂತವರು ಶಂಕರಾಚಾರ್ಯರು ತನ್ನ ಸ್ಥಾನಕ್ಕೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಆದ್ರೆ ಆ ಸ್ಥಾನವನ್ನ ಬಹಳ ಶ್ರೇಷ್ಠ ಅಂತ ಗೌರವಿಸಿ ಅದಕ್ಕೆ ಪೂಜ್ಯತೆಯನ್ನು ಕೊಡ್ತಾ ಆ ಭಾಗದಲ್ಲಿ ಹೆಚ್ಚು ಕೇಂದ್ರೀಕರಣ ಮಾಡಬಹುದಿತ್ತು. ಆದ್ರೆ ಶಂಕರಾಚಾರ್ಯರು ಸರ್ವಜ್ಞ ಪೀಠಾರೋಹಣ ಮಾಡಿದ್ದು ಕಾಶ್ಮೀರದಲ್ಲಿ. ಈಗ ನಮಗೆ ಅದು ಬೆಳಕಿಗೆ ಬರ್ತಾ ಇದೆ. ಕಾಶ್ಮೀರಿ ಫೈಲ್, ಹೌದು. ಅದನ್ನು ನೋಡಿದ ಮೇಲೆ ನಮಗೆ ಇನ್ನೊಂದು ಸ್ವಲ್ಪ ಜಾಗೃತಿ ಹೆಚ್ಚಾಗ್ತಾ ಇದೆ. ನನ್ನ ಪ್ರಕಾರ ಈ ಶಂಕರಾಚಾರ್ಯರ ತತ್ವ ಏನಿದೆ, ಜೀವನಾದರ್ಶ ಏನಿದೆ, ಬದುಕನ್ನು ಹೀಗೆ ಬದುಕಿ ಅಂತ ಬದುಕು ತೋರಿಸಿದ್ದಾರೆ. ಮತ್ತೊಬ್ಬರಿಗೆ ಉಪದೇಶ ಮಾಡೋದು ಬೇಡ. ಈಗ ನಾನು ಉಪನ್ಯಾಸ ಮಾಡುವಾಗ ಏನು ಅಂತ ಕೇಳಿದ್ರೆ, ಹೀಗೆ ಕುಳಿತುಕೊಂಡಿದ್ದೇನೆ, ಉಪನ್ಯಾಸ ಮಾಡ್ತಾ ಇದ್ದೇನೆ, ನಾನು ಎಲ್ಲಾ ಸಮಯದಲ್ಲಿಯೂ ಹೀಗೆ ಇರ್ತೇನೆ ಅಂತ ಎಷ್ಟೋ ಜನರ ಮನಸ್ಸಿನಲ್ಲಿ ಪ್ರಶ್ನೆ ಬರ್ತದೆ. ಇಲ್ಲ, ನಾನು ಎಲ್ಲರ ಹಾಗೆ ಇರ್ತೇನೆ. ಜೀವನ ಜೀವಿಕೆಯ ಆನಂದಕ್ಕೋಸ್ಕರ ಉಪನ್ಯಾಸ ಅನ್ನುವಂಥದ್ದು. ಶಂಕರಾಚಾರ್ಯರು ಹೇಳಿದ ಹಾಗೆ ತನ್ನನ್ನು ನೋಡಿ ನೀವು ಕಲೀರಿ ಅಂತ ಅವರು ಹೇಳಿಲ್ಲ. ಆದರ್ಶ ಅನ್ನುವಂಥದ್ದು ಹೀಗಿರುತ್ತದೆ, ಅನುಸರಣೆ ಮಾಡಿದ್ರೆ ನಿಮ್ಗೆ ಆನಂದ ಸಿಗುತ್ತದೆ. ನೋಡಿ, ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ, ನಿಮ್ಮ ಮನೆಯಲ್ಲಿ ಅಡಿಗೆ ಚೆನ್ನಾಗಿದೆ ಅಂತ ನನಗೆ ಗೊತ್ತಾಗ್ತದೆ, ತಿಂದಾಗ ಮಾತ್ರ. ನೀವು ಹೇಳ್ತಾ ಇದ್ದೀರಿ ನಮ್ಮ ಮನೆಯಲ್ಲಿ ಎಷ್ಟು ಮಧುರವಾದ ಪಾಯಸ ಮಾಡಿದ್ದಾರೆ. ಹೌದಪ್ಪ, ನಿಮ್ಮ ಮನೆಯಲ್ಲಿ ಪಾಯಸ ಹೇಗೆ ಮಧುರ ಅಂತ ನನಗೆ ಅಂತ ಗೊತ್ತು. ನಮ್ಮ ಮನೆಯಲ್ಲಿ ಮಾಡಿದ ಪಾಯಸವೂ ಮಧುರವಾಗಿ ಇರ್ತದೆ, ಯಾಕೆಂದ್ರೆ ಸಕ್ಕರೆಯ ಬೆಲ್ಲವನ್ನು ಸೇರಿಸಿದ್ರೆ ಪಾಯಸವೇ ಆಗೋದಿಲ್ಲ. ವಾಸ್ತವಿಕವಾಗಿ ಪಾಯಸ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಪಯಸ್ಸಂಬಂಧಿ. ಪಯಃ ಅಂದ್ರೆ ಹಾಲು ಅಂತ ಅರ್ಥ. ಹಾಲು ಸೇರಿದೆ ಅದರಲ್ಲಿ, ಸಮ ಪ್ರಮಾಣದಲ್ಲಿ ಹಾಲಿರೋದಕ್ಕೆ ಪಾಯಸ ಅಂತ ಹೆಸರು. ಹಾಲೇ ಹಾಕದೆ ಪಾಯಸ ಅಂತ ಹೇಳ್ತೀವಿ ನಾವು, ಅದಕ್ಕೆ ಬೇರೆ ಎಂತಾದರೂ ಹೆಸರು ಹೇಳಬೇಕು. ಹಾಲಿನ ಸಂಬಂಧ ಇಲ್ಲದೆ ಇದ್ರೆ, ಯಾವುದಕ್ಕೆ ಹಾಲನ್ನು ಸೇರಿಸಿಲ್ವೋ ಅದು ಸಮ ಪ್ರಮಾಣದಲ್ಲಿ ಹಾಲನ್ನು ಸೇರಿಸಿಲ್ವೋ ಅದು ಪಾಯಸ ಅಲ್ಲ. ನಮ್ಮಲ್ಲಿ ಬಡತನದಲ್ಲಿದ್ದವರು ನೇರವಾಗಿ ಹಸುವಿನ ಹಾಲನ್ನು ತಂದು ಹಾಕ್ಲಿಕ್ಕಾಗದೆ ಇದ್ರೆ ತೆಂಗಿನಕಾಯಿಯನ್ನ ಹಿಂಡಿ ಅದರ ಹಾಲನ್ನು ಹಾಕಿ ಪಾಯಸ ಮಾಡ್ತಾರೆ. ಹಾಲಿನ ಸಂಬಂಧ ಇಲ್ಲದೆ ಇದ್ರೆ ಪಾಯಸ ಅನ್ನುವುದಕ್ಕೆ ಶಬ್ದ ಅರ್ಥವೇ ಹಾಲಿನ ಸಂಬಂಧ ಉಳ್ಳದ್ದು ಅಂತ. ಪಯಃ ಹಾಲು, ಕ್ಷೀರ ಅಂತ ಅರ್ಥ. ಅದನ್ನು ಚೆನ್ನಾಗಿ ಸೇರಿಸಿದಾಗ, ಪಾಕ ಮಾಡಿದಾಗ ಉಂಟಾಗುವಂಥದ್ದು. ಹಾಲಿನಲ್ಲಿ ಮಧುರತೆ ಇದೆಯೋ? ಹಾಲು ಸ್ವಾಭಾವಿಕವಾಗಿ ಸಿಹಿ ಹೌದಲ್ವೋ? ಹಾಗಿದ್ದ ಮೇಲೆ ನಮ್ಮಲ್ಲಿ ಈ ರೀತಿಯ ಮೌಢ್ಯ ಇದೆ. ಹಾಲೇ ಹಾಕದೇ ಇರುವುದನ್ನು ಪಾಯಸ ಅಂತ ನಾವು ಕೊಂಡಾಡ್ತೇವೆ. ಹಾಗಾಗಿ ಈಗ ನಮ್ಮ ಮನೆಯಲ್ಲಿ ಅದ್ಭುತವಾಗಿ ಪಾಯಸ ಮಾಡಿದ್ದಾರೆ, ಇದು ತಿಂದ್ರೆ ಅಂತ ಹೇಳ್ತಾರೆ. ಅದನ್ನು ರುಚಿ ನೋಡಿದವರಿಗೆ ಮಾತ್ರ ಗೊತ್ತಿದೆ. ಈಗ ರುಚಿ ನೋಡಿದ ನಾವು ಈ ಪಾಯಸ ಮಧುರವಾಗಿದೆ ಅಂತ ಹೇಳ್ತೇವೆ. ಆ ಪಾಯಸವನ್ನು ಯಾವಾಗಲೂ ತನ್ನಲ್ಲಿ ಇರಿಸಿಕೊಂಡಂತಹ ಪಾತ್ರೆ ಗೊತ್ತಿದೆಯಾ?
ದರ್ವೀಪಾಕ ರಸ ನ್ಯಾಯ ಅಂತಿದೆ. ಪಾಯಸದಲ್ಲಿ ಒಂದು ಸೌಟು ಮುಳುಗಿರ್ತದೆ, ಆ ಪಾತ್ರೆ ಪಾಯಸವನ್ನು ಹಿಡಿದುಕೊಂಡಿದೆ. ನಾವೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಗ್ಲಾಸ್ ಪಾಯಸ ಕುಡಿದ್ರೆ ಪೂರ್ತಿ ಪಾಯಸವನ್ನು ಅದು ರುಚಿ ನೋಡಿದೆ. ಆ ಪಾತ್ರಕ್ಕೆ ಏನಾದ್ರೂ ಗೊತ್ತಾ? ಹಾಗೆ ಅನುಭೂತಿ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ಅನುಭವಿಸಿದವನಿಗೆ ಅನುಭೂತಿ. ಶಂಕರಾಚಾರ್ಯರಿಗೆ ಏನು ಅಂತ ತಿಳಿದು ನೋಡಿದವನಿಗೆ, ಆಚಾರ್ಯರ ಸ್ತೋತ್ರ ಮಾಲಿಕೆಯನ್ನೋ ಜೀವನ ವೃತ್ತವನ್ನೋ ಸ್ವಲ್ಪ ತಿಳಿದವನಿಗೆ ಅನುಭೂತಿ ಆಗುತ್ತದೆ. ಶಂಕರು ಪಾರ್ಶಲಿಟಿಯೋ ಇಂಪಾರ್ಶಲಿಟಿಯೋ ಅದು ಗೊತ್ತಾಗೋದು ಹೇಗೆ ಅಂತ ಕೇಳಿದ್ರೆ ಅಧ್ಯಯನ ಮಾಡಿದವನಿಗೆ ಗೊತ್ತಾಗ್ತದೆ. ಅಧ್ಯಯನ ಮಾಡದೇ ಇದ್ದವನು ಯಾರೋ ಎಲ್ಲೋ ಹೇಳಿದ್ದನ್ನು ಕೇಳ್ಕೊಂಡು ಅರ್ಸ್ತಾ ಇರ್ತಾನೆ. ಹಾಗೆ ಶಂಕರಾಚಾರ್ಯರು ಅಂತ ಹೇಳಿದ್ರೆ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಮತ್ತೆ ಇಂಥವರಿಗೆ ಮೇಲ್ಮಟ್ಟದಲ್ಲಿ ಇದ್ದವರಿಗೆ ಮಾತ್ರ, ತಳಮಟ್ಟದಲ್ಲಿ ಅವರು ಸ್ಪರ್ಶ ಮಾಡಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ. ತಳಮಟ್ಟವನ್ನು ಸ್ಪರ್ಶ ಮಾಡದೇ ಇದ್ರೆ ಸಮತೋಲನವೇ ಬರೋದಿಲ್ಲ. ವಿಶ್ವದಲ್ಲಿ ಒಂದು ಸಮತೋಲನಕ್ಕಾಗಿ ಅವರು ಹೋರಾಡಿದ್ರು. ತತ್ವ ಅನ್ನುವಂಥದ್ದು ನ ದ್ವಿತೀಯೋಸ್ತಿ ಕಶ್ಚಿತ್. ಅದ್ವೈತ ಅಂತ ಹೇಳಿದ್ರೆ ಎರಡಿಲ್ಲದೆ ಇರುವಂತದ್ದು ಅಂತ. ಜೀವಾತ್ಮ ಪರಮಾತ್ಮ ಅನ್ನುವಂಥದ್ದನ್ನು ಭಿನ್ನವಾಗಿ ನೋಡಿದ್ರೆ ಸರಳೀಕರಣ ಅಂತ ಅರ್ಥ. ಅದಕ್ಕೆ ಜೀವಾತ್ಮ ಪರಮಾತ್ಮ ತತ್ವವನ್ನು ಭಿನ್ನವಾಗಿ ನೋಡಿದ್ರೆ ಇದು ಸರಳೀಕರಣ. ನೋಡಿ, ಉಪ್ಪರಿಗೆ ಮನೆಗೆ ಬರುವಾಗ ನಾವು ಮೆಟ್ಟಿಲುಗಳನ್ನು ಏರ್ಕೊಂಡು ಬರ್ತೇವೆ. ಈ ಮೆಟ್ಟಿಲುಗಳಲ್ಲಿ 10 ಮೆಟ್ಟಿಲಿದೆ ಅಂತ ಇಟ್ಕೊಳ್ಳೋಣ. ಆ 10 ಮೆಟ್ಟಿಲಿನಲ್ಲಿ ಪ್ರಾಧಾನ್ಯತೆ ಯಾವುದಕ್ಕೆ ಹೆಚ್ಚು? ಮೊದಲನೇ ಮೆಟ್ಟಿಲಿಗೂ 10ನೇ ಮೆಟ್ಟಿಲಿಗೂ ಅಲ್ವಾ? ಹಾಗಿದ್ದ ಮೇಲೆ ಜೀವನದಲ್ಲಿ ತತ್ವ ಇರುವಂತದ್ದು ಏನು ಅಂತ ಕೇಳಿದ್ರೆ ತಲೆಗೆ ಪ್ರಾಧಾನ್ಯತೆಯೋ ಕಾಲಿಗೆ ಪ್ರಾಧಾನ್ಯತೆ ಅಂತ ಕೇಳಿದ್ರೆ, ಪೂರ್ಣ ಶರೀರ ಅಂತ ಹೇಳುವಾಗ ತಲೆ ಹೇಗಿರ್ತದೋ ಅತ್ಯಂತ ಸೂಕ್ಷ್ಮವಾಗಿ ಬುದ್ಧಿಮತ್ತೆ ಕೆಲಸ ಮಾಡ್ತಾ ಇದೆ ಅಂತ ಆದ್ರೆ ಆ ಬುದ್ಧಿಮತ್ತೆಯನ್ನು ಎಲ್ಲ ಕಡೆ ತಲುಪಿಸಲಿಕ್ಕೆ ಪಾದಗಳ ಸಹಾಯ ಬೇಕು. ಪಾದ ಇಲ್ಲದಿದ್ರೆ ತಲೆಗೆ ಎಂತ ಪ್ರಯೋಜನ ಇಲ್ಲ. ಈಗ ನಾವು ಹೇಳ್ತೇವೆ ತಾಂತ್ರಿಕ ಲೋಕದಲ್ಲಿ ಇದ್ದೇವೆ, ಹಾಗಾಗಿ ಏನು ಅವಯವ ಉನ್ನತಿ ಉಂಟಾದ್ರೂ ಕೂಡ ನಮ್ಮ ಬುದ್ಧಿಯನ್ನು ಎಲ್ಲ ಕಡೆ ಪ್ರಸಾರ ಮಾಡಬಹುದು. ಆದ್ರೂ ಎಲ್ಲೋ ಒಂದ್ ಕಡೆ ಅವ್ರು ಹೇಗಿದ್ದಾರೆ ನಿಂತ್ಕೊಳ್ಳಿ ನೋಡ್ರಿ ಅಂತ ಹೇಳಿದ್ರೆ ಅವನಿಗೆ ಕಾಲು ಸರಿ ಇಲ್ಲಂತೆ, ಯಾರಿಗೋ ಪಶ್ಚಾತ್ತಾಪ, ಇಲ್ಲೋ ಪಾಪ ಅಂತ. ಯಾಕೆ ಪಾಪ ಆಗಿತ್ತು? ಒಬ್ಬನ ಧೀಶಕ್ತಿ ಮೇಧಾಶಕ್ತಿ ಅದ್ಭುತವಾಗಿದೆ, ಅತ್ಯಂತ ಪ್ರಖರವಾಗಿದೆ. ದೇವರು ತಲೆ ಕೊಟ್ಟಿದ್ದಾನಲ್ಲ ಸಾಕು ಅಂತ ನಾವು ಹೇಳೋದಿಲ್ಲ. ಅಂಥವನಿಗೂ ದೇವರು ಹೀಗೆ ಮಾಡಿದ್ನಲ್ಲ ಅಂತ ದೋಷವನ್ನು ಹೇಳ್ತೇವೆ ಅಂತ ಆದ್ರೆ ಪೂರ್ಣತೆ ಉಂಟಾಗೋದು ಸಮಗ್ರತೆಯಿಂದ ಹೊರತು ಒಂದು ಅಂಗ ಊನಾದ್ರೆ ಅಲ್ಲ. ಶಂಕರರ ತತ್ವ ಇರುವಂತದ್ದು ಭಾರತ ಅನ್ನುವಂಥದ್ದು ಪ್ರಕೃಷ್ಟವಾದಂತಹ ಪ್ರಕಾಶದಲ್ಲಿ ಆಸಕ್ತರಾಗಿರುವವರು, ದಿವ್ಯವಾದಂತಹ ಜ್ಞಾನ ಜ್ಯೋತಿಯನ್ನ ಅರ್ಜನೆ ಮಾಡ್ತಾ ಇರುವಂತವರು ಎಲ್ಲಿ ವಾಸ ಮಾಡ್ತಾರೋ ಅದಕ್ಕೆ ಭಾರತ ಅಂತ ಹೆಸರು. ಆ ಭಾರತ ಸಮಗ್ರತೆ ಅಖಂಡತೆ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ಲಾ ಭಾಗಕ್ಕೂ ಅದರದ್ದೇ ಆದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಾಗ, ಗಂಡಕಿ ನದಿಯಲ್ಲಿ ಗಣಪತಿ ಸಿಗ್ತಾನೆ ಅಂತ ಹೇಳಿದ್ರೆ ಅಥವಾ ಸಾಲಿಗ್ರಾಮ ರೂಪದ ವಿಷ್ಣು ಸಿಗ್ತಾನೆ ಅಂತ ಹೇಳಿದ್ರೆ ನಾವೇನು ಕಮ್ಮಿ ಇಲ್ಲ, ದುರ್ಗಾ ನಮ್ಮಲ್ಲಿ ಸಿಗ್ತಾರೆ ಅಂತ ದಕ್ಷಿಣ ಭಾರತದವರು ಹೇಳ್ತಾರೆ. ನಾವೇನು ಕಮ್ಮಿ ಇಲ್ಲ, ಮಧ್ಯ ಭಾಗದಲ್ಲಿ ಸೂರ್ಯ ಸಿಗ್ತಾನೆ ಅಲ್ವಾ? ಹಾಗಿದ್ದ ಮೇಲೆ ನೋಡಿ, ಸೂರ್ಯನನ್ನ ಆರೋಗ್ಯಕ್ಕಾಗಿ ಆರಾಧನೆ ಮಾಡಬೇಕು. ತತ್ವಗಳ ಆರಾಧನೆ ಯಾಕೆ ಅಂತ ಕೇಳಿದ್ರೆ ಒಂದೊಂದು ತತ್ವ ಪಾಂಚಭೌತಿಕವಾದಂತಹ ಶರೀರ, ಪಂಚಭೂತಗಳಿಂದ ನಿರ್ಮಿತವಾದಂತಹ ಪ್ರಪಂಚ, ಆ ಪಂಚಭೂತಗಳನ್ನು ಪ್ರತಿನಿಧಿಸುವಂತಹ 5 ಶಿಲೆಗಳು. ಸಂಬಂಧ ಆಯ್ತಾ ಇಲ್ಲ? ಪಂಚಭೂತಗಳಿಂದ ಉಂಟಾದಂತಹ ಶರೀರ, ಪಂಚಭೂತಗಳಿಂದ ನಿರ್ಮಿತವಾದಂತಹ ಪ್ರಪಂಚ, ಪಂಚಭೂತಗಳನ್ನು ಪ್ರತಿನಿಧಿಸುವಂತಹ 5 ಶಿಲೆ. ಹಾಗಿದ್ದ ಮೇಲೆ ಈ ಸಮನ್ವಯತೆಯನ್ನು ಯಾರಾದ್ರೂ ಮಾಡಿದ್ರ? ಅರ್ಥ ಮಾಡ್ಕೊಳ್ಳದೆ ಇದ್ರೆ ಮೂಢ್ಯ ನಮ್ಮಲ್ಲಿ ಇದೆ ಅಂತ ಅರ್ಥ ಹೊರತು ಶಂಕರಾಚಾರ್ಯರು ದಾರಿ ತಪ್ಪಿಸಿದ್ರು ಅಂತಲ್ಲ. ಒಂದು ವಿಚಿತ್ರವಾದ ಮಾತು ಕೇಳ್ತೇವೆ ನಾವು, ಸಂಸ್ಕೃತ ಅತ್ಯಂತ ಕ್ಲಿಷ್ಟವಾದದ್ದು, ನೀವು ಕಲಿತ್ರೆ ತಾನೇ ಸುಲಭ ಆಗೋದು. ಈಗ ಮೊನ್ನೆ ಸಂಸ್ಕೃತ ಪಾಠಶಾಲೆಗೆ ಅಥವಾ ಯೂನಿವರ್ಸಿಟಿಗೆ ಜಾಗ ಕೊಟ್ಟಾಗ ನಮ್ಮ ಬೇರೆ ಭಾಷಾ ಅಭಿಮಾನಿಗಳು ಸಂಸ್ಕೃತಕ್ಕೆ ಕನ್ನಡಕ್ಕೆ ಕೊಡ್ಬೋದಾಗಿತ್ತು ಅಂತ. ನಾನು ಕನ್ನಡಕ್ಕೆ ಬೇಡ ಅಂತ ಹೇಳ್ತಿಲ್ಲ ನಾನು, ಬಟ್ ಸಂಸ್ಕೃತ ಕೊಟ್ಟಾಗ ಅದರ ಉಪಯೋಗ ಪಡ್ಕೊಳ್ಳುವಂಥ ದೊಡ್ಡತನ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ನೋಡಿ, ನಾನೊಬ್ಬ ಉಪನ್ಯಾಸಕ ಆಗಿತ್ತು, ಈಗ ಇಲ್ಲ. ಉಪನ್ಯಾಸ ಬಿಟ್ಟಿಲ್ಲ, ವೃತ್ತಿ ಬಿಟ್ಟಿದ್ದೇನೆ. ಉಪನ್ಯಾಸ ನನಗೆ ಪ್ರವೃತ್ತಿ. ಈ ವೃತ್ತಿ ಪ್ರವೃತ್ತಿ ಅಂದ್ರೆ ಜೀವನಕ್ಕಾಗಿ ಅನ್ನ ತಿನ್ಲಿಕ್ಕೆ ಮಾಡುವಂಥದ್ದು ವೃತ್ತಿ, ಸಂತೋಷಕ್ಕಾಗಿ ಆತ್ಮತೃಪ್ತಿಯಾಗಿ ಮಾಡುವಂಥದ್ದು ಪ್ರವೃತ್ತಿ. ನಾನೊಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಉಪನ್ಯಾಸ ಅನ್ನುವಂಥದ್ದು ನನಗೆ ಪ್ರವೃತ್ತಿ. ಹಾಗಾಗಿ ಬೇರೆಯವರ ಅಧೀನದಲ್ಲಿ ನಾನು ಉಪನ್ಯಾಸ ಮಾಡ್ತಿದ್ದೆ. ಇಷ್ಟ ಅವಧಿಗೆ ನಿಮ್ಮ ಉಪನ್ಯಾಸ ಅಂತ 2 ಗಂಟೆ ಅವಧಿ. 2 ಗಂಟೆ ನಾನು ಎಷ್ಟು ಮಾತಾಡ್ಬೋದು ಕೇಳಿದ್ರೆ, ಮುಂದಿದ್ದವರೆಲ್ಲ ಚೆನ್ನಾಗಿ ಕೇಳ್ತಾರೆ. ಕೇಳೋದಿಲ್ಲ ಅಂತಂದ್ರೆ ಸಾಕಿವತ್ತಿಗೆ ಅಂತ ಹೇಳ್ಬೇಕು. ಇದು ಒಂದು ವ್ಯಾವಹಾರಿಕ ಉಪನ್ಯಾಸ. ಅವ್ರು ದುಡ್ಡು ಕೊಡ್ತಾರೆ, ನಾನು ಉಪನ್ಯಾಸ ಮಾಡ್ತೀನಿ. ಅವ್ರು ದುಡ್ಡು ಕೊಡೋದು ನಿಲ್ಲಿಸ್ತಾರೆ, ನಾನು ಉಪನ್ಯಾಸ ನಿಲ್ಲಿಸ್ತೀನಿ. ಆದ್ರೆ ಈ ಉಪನ್ಯಾಸ ದುಡ್ಡು ಕೊಡೋದಕ್ಕಾಗಿ ಆತ್ಮತೃಪ್ತಿಯಾಗಿರುವಂಥದ್ದು. ಹಾಗಾಗಿ ಆ ಆತ್ಮತೃಪ್ತಿಯನ್ನು ಕಂಡುಕೊಂಡು ಹೇಳೋದಿದ್ರೆ ನನ್ನ ಜೊತೆಯಲ್ಲಿ ಸಮಾಜೋದ್ಧಾರ. ಹೌದು ಅಲ್ಲ, ಆತ್ಮತೃಪ್ತಿ ಇಲ್ಲದೆ ಇದ್ದವನಿಗೆ ಸಮಾಜದ ಕುರಿತಾಗಿ ಅಂತ ಚಿಂತನೆ ಬರ್ತದೆ. ಆತ್ಮತೃಪ್ತಿ ಇಲ್ಲದೆ ಇದ್ದವನು ಮತ್ತೊಬ್ಬನಿಗೆ ಅಂತ ತೃಪ್ತಿ ಕೊಡ್ಲಿಕ್ಕೆ ಸಾಧ್ಯ.
ತಾನು ತೃಪ್ತನಾಗಿದ್ರೆ ಮಾತ್ರ ಮತ್ತೊಬ್ಬರಿಗೆ ತೃಪ್ತಿ ಅಂತ ಹೇಳ್ಬಹುದು. ನೋಡು, ಇದರಲ್ಲಿ ತೃಪ್ತಿ ಇದೆ ಅಂತ ಹೇಳಬೇಕಾದ್ರೆ ಅವನಿಗೆ ತೃಪ್ತಿ ಇರಬೇಕು. ಹಾಗಾಗಿ ನಾನು ಆ ಸಮಾಧಾನದಿಂದ ಒಂದು ಸಂತೋಷದಿಂದ ಹೇಳಬೇಕು ಅಂತಾದ್ರೆ ನನಗೊಂದು ಅಹಂಕಾರ ಅಂತ ಕೆಲವರು ತಿಳ್ಕೊಳ್ಬಹುದು, ತೊಂದರೆ ಇಲ್ಲ. ನನ್ನ ಜೊತೆಯಲ್ಲಿ ಕನ್ನಡ ಪಾಠ ಮಾಡುವಂತಹ ಹಲವು ಉಪನ್ಯಾಸಕರು ಹೇಳ್ತಿದ್ರು, ನಿಮಗೆ ಕನ್ನಡದ ಮೇಲೆ ಇಷ್ಟು ಪ್ರಭುತ್ವ ಹೇಗಿದೆ ಅಂತ. ನನಗೆ ಅರ್ಥವೇ ಆಗಿಲ್ಲ. ನೀವೆಂತ ಹೀಗೆ ಪ್ರಶ್ನೆ ಕೇಳ್ತೀನಿ? ನಾನು ಹುಟ್ಟಿದ್ದು ಕನ್ನಡ ನಾಡಿನಲ್ಲಿ, ಕನ್ನಡದಲ್ಲಿ ಅಧ್ಯಯನ ಮಾಡಿದ್ದೇನೆ. ಜೊತೆಯಲ್ಲಿ ಬಹಳಷ್ಟು ಜನ ಒಪ್ಪಿಕೊಳ್ತಾರೆ, ಸಂಸ್ಕೃತ ಅಧ್ಯಯನ ಮಾಡಿದವನಿಗೆ ಕನ್ನಡದ ಮೇಲೆ ಭಾಷಾ ಪ್ರಭುತ್ವ ಹೆಚ್ಚಾಗಿ ಬರುತ್ತದೆ ಅಂತ. ಹಾಗಿದ್ರೆ ಅರ್ಥ ಮಾಡ್ಕೊಳ್ಳಿ, ಯಾವುದನ್ನು ನಿಂದೆ ಮಾಡಿದ್ರೆ ಏನು ಮಾಡಿದಂಗಾಯ್ತು ಅಂತ. ಸಂಸ್ಕೃತ ಅಧ್ಯಯನ ಮಾಡಿದ್ರೆ ಭಾರತೀಯ ಭಾಷೆಗಳು ಎಲ್ಲದರ ಮೇಲೂ ಒಂದು ಹಿಡಿತ ಹೌದು ಬಂದೇ ಬರುತ್ತೆ. ಯಾಕಂದ್ರೆ ಭಾರತೀಯ ಎಲ್ಲ ಭಾಷೆಗಳಿಗೂ ಮೂಲ ಆಧಾರ ಅನ್ನುವಂಥದ್ದು ಸಂಸ್ಕೃತ. ಈಗ ನೋಡಿ, ಭಾಷಾ ಶುದ್ಧತೆಗೆ ವ್ಯಾಕರಣ ಬೇಕು. ಆ ವ್ಯಾಕರಣದಲ್ಲಿ ಸಂಸ್ಕೃತ ಸಂಧಿಗಳು ಅಂತ ನಾವು ಯಾಕೆ ಸೇರಿಸಿದ್ದೀರಿ? ಅಭಿಮಾನ ದುರಭಿಮಾನದಲ್ಲಿ ಒಂದು ಸಣ್ಣ ಅಂತರ ಇದೆ. ಅಭಿಮಾನ ಮತ್ತು ದುರಭಿಮಾನದಲ್ಲಿ ಒಂದು ಉಪಸರ್ಗದ ಭಿನ್ನತೆ ಇದೆ. ಅಭಿಮಾನ ಅನ್ನುವಂಥದ್ದಲ್ಲಿ ಕೂಡ ಅಭಿ ಅನ್ನೋದು ಉಪಸರ್ಗ, ಮಾನ ಅಂತ ಹೇಳಿದ್ರೆ ಅಳತೆ ಅಂತ ಅರ್ಥ. ನೋಡಿ, ಸಂಸ್ಕೃತದಿಂದ ಇದನ್ನ ಅಳತೆ ಮಾಡೋದಿದ್ರೆ, ಸಂಸ್ಕೃತ ಭಾಷೆಯ ಹಿನ್ನೆಲೆ ಇರೋದ್ರಿಂದ ನಾನು ಇದನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ನೋಡಿ ಹೇಗಾಗತ್ತೆ. ಅಭಿ ಉಪಸರ್ಗ ಸೇರಿದೆ, ಮಾನ ಅನ್ನುವಂತಹ ಶಬ್ದ, ಮಾನ ಅನ್ನೋದಕ್ಕೆ ಅಳತೆ ಅಂತ ಅರ್ಥ. ಮಾನ ಅಂತ ಹೇಳಿದ್ರೆ ಮರ್ಯಾದಾ ಅಂತಲೂ ಅರ್ಥ. ಮರ್ಯಾದ ಅಂತ ಹೇಳಿದ್ರೇನು? ನಮ್ಗಿರುವಂತಹ ಆತ್ಮಗೌರವ ಅಂತ ಅರ್ಥ. ಹೀಗೆ ಮಾಪನವನ್ನು ಪ್ರತಿನಿಧಿಸುವಂತಹ ಶಬ್ದಕ್ಕೆ ಅಭಿ ಉಪಸರ್ಗ ಸೇರಿಕೊಂಡ್ರೆ ಆತ್ಮಸಮ್ಮಾನ ಅಂತ ಅರ್ಥ ಬರ್ತದೆ. ಅದಕ್ಕೆ ದುರ್ ಅಂತ ಮತ್ತೊಂದು ಉಪಸರ್ಗ ಸೇರಿಸ್ಕೊಂಡ್ರೆ ಅತಿ ಆತ್ಮಸಮ್ಮಾನ ಒಳ್ಳೆಯದಲ್ಲ. ಆತ್ಮಗೌರವ ಎಲ್ಲಿದೆ ಅಂತ ಕೇಳಿದ್ರೆ ನೋಡಿ, ಒಂದು ವಿಚಿತ್ರವಾದ ನಿಲುವು ಹೇಗೆ ಬರುತ್ತದೆ ಅಂತ ಕೇಳಿದ್ರೆ, ತಾಯಿಯನ್ನು ಗೌರವಿಸುವ ಎಲ್ಲ ಜನ, ಅಂತಹ ಎಷ್ಟೋ ಜನ ತಾಯಿಯಂದಿರನ್ನು ಬೆಳೆಸಿದಂತಹ ಭೂಮಿ ತಾಯಿಗೆ ಗೌರವ ಕೊಡೋದಿಲ್ಲ. ಈ ಎಲ್ಲ ತಾಯಿಯಂದಿರನ್ನು ಬೆಳೆಸಿದಂತಹ ಗೋಮಾತೆಗೆ ಬೆಲೆ ಕೊಡೋದಿಲ್ಲ. ಹಾಗಿದ್ರೆ ನೀವು ಯಾವ ತಾಯಿಯನ್ನು ಗೌರವಿಸ್ತೀರಿ? ನಮ್ಮ ಜನ್ಮಕ್ಕೆ ಕಾರಣವಾದಂತಹ ಒಂದು ಶರೀರಕ್ಕೆ ಮಾತ್ರ ನಾವು ಗೌರವ ಕೊಡ್ತೇವೆ ಅಂತಾದ್ರೆ ಆ ಶರೀರವನ್ನು ಪೋಷಣೆ ಮಾಡಿದ ಗೋಮಾತೆಗೆ ಅಲ್ವಾ? ಗೋಮಾತಾ ಅಂತ ಕರೆದಿದ್ದು ಯಾವುದು? ಸಂಸ್ಕೃತ ಭಾಷೆ. ನಮ್ಮ ಸಂಸ್ಕೃತಿ ಭಾಷೆಯೇ ಬೇಕಾಗಿಲ್ಲ. ಭಾವವನ್ನು ಪ್ರತಿಪಾದನೆ ಮಾಡುವುದಕ್ಕೆ ಒಂದು ಶೈಲಿ, ಅದಕ್ಕೆ ಭಾಷೆ ಅಂತ ಹೆಸರು. ಭಾವ ಇಲ್ಲದೆ ಇದ್ರೆ ಭಾಷೆಗೆ ಅಂತ ಮಹತ್ವ ಇದೆ. ಇವತ್ತಿಗೂ ನೋಡೋಣ, ಒಂದು ಪ್ರಶ್ನೆ ಇಟ್ಕೊಳ್ಳೋಣ. ಭಾವ ಎಲ್ಲಿಯವರೆಗೆ ಚಲಿಸ್ತದೋ, ಎಲ್ಲಿವರೆಗೆ ಸೇರ್ಕೊಳ್ತದೋ ಅಲ್ಲಿವರೆಗೆ ಭಾಷೆ ತಲುಪ್ತದೇನು? ಒಂದು ಭಾವ ನೋಡಿ, ರಾಮ ಕಾಡಾಡಿಯಾಗಿ ಅಲೆದನಂತೆ, ತನ್ನ ಅರ್ಧಾಂಗಿಯನ್ನು ಕಳಕೊಂಡನಂತೆ, ನಾನಾ ವಿಧವಾದಂತಹ ನೋವುಗಳನ್ನು ಅನುಭವಿಸಿದನಂತೆ, ಕೊನೆಗೆ ಮನುಷ್ಯರಂತೆ ಕಾಣುವ ಕಪಿಗಳ ಸಹಾಯದಿಂದ ಸಮುದ್ರಕ್ಕೆ ಸೇತುವನ್ನು ಕಟ್ಟಿದನಂತೆ, ರಾವಣನನ್ನು ನಾಶ ಮಾಡಿದನಂತೆ, ಮರಳಿ ತಾಯಿನಾಡಿಗೆ ಬಂದನಂತೆ. ರೋಮಾಂಚನ ಆಗ್ತಿತ್ತು. ಈ ನಡುವೆ ಭಾವಸ್ಪಂದನ ಇಲ್ಲದೆ ಇದ್ರೆ ನನಗೆ ರೋಮಾಂಚನ ಆಗೋಲ್ಲ. ಆ ಭಾವವನ್ನು ಹೇಗೆ ವರ್ಣನೆ ಮಾಡೋದು? ಅದು ಕಷ್ಟ. ಈಗ ನಿಮ್ಮನೆ ಪಾಯಸಕ್ಕೆ ಬರೋಣ. ನಿಮ್ಮನೆ ಪಾಯಸ ಅದ್ಭುತವಾಗಿದೆ. ನೀವು ಹೇಳಿದಾಗ ನನಗೆ ಆಸೆ ಆಯ್ತಾ, ನೋಡೇ ಬಿಡುವ ಎಂತ ಪಾಯಸ ಅಂತ, ಕೊಡಿ ಅಂತ ನೀವು ಕೊಟ್ಟಾಗ ಒಂದು ಗುಟುಕು ಹೀಗೆ ಕುಡಿದವನು ಆಹಾ ಅಂತ ಹೇಳ್ತೇನೆ. ಇದನ್ನ ಭಾಷೆಯಲ್ಲಿ ಹೇಳಿ ನೋಡುವ. ಈ ಆಹಾ ಅನ್ನೋದನ್ನ ವರ್ಣನೆ ಮಾಡಿ. ಒಂದು ಅಭಿನಯ ಇದೆ, ಅಭಿನಯ ಇಲ್ಲದೆ ಇದ್ರು, ಎಂಥದ್ದು ಇಲ್ಲದೆ ಇದ್ರು, ನಿರ್ವಿಕಾರವಾಗಿದೆ ಅಂತ ಹೇಳಿದ್ರು ಕೂಡ ಆಹ್ ಹೀಗೆ ಬರುತ್ತೆ. ನಾಲಿಗೆ ಮೇಲೆ ಹೋಗಿ ಟಚ್ ಆಗಿ ಒಂದು ಸೊಂಡು ಬರುತ್ತೆ ಅಂತ ಒಂದು ಶಬ್ದ ಬರುತ್ತೆ. ಆಹ್, ಇದಕ್ಕೆ ಭಾಷೆ ಹೇಳಿ ನೋಡೋಣ. ಯಾವುದೇ ಭಾಷೆಯಲ್ಲಿ ವಿನ್ಯಾಸ ಮಾಡಿ ನೋಡುವ. ಭಾವಕ್ಕೆ ಎಷ್ಟು ವ್ಯಾಪ್ತಿ ಇದೆಯೋ, ಭಾವ ಅನಂತ, ಭಾಷೆ ಪರಿಮಿತ, ಸೀಮಿತ. ಹಾಗಿದ್ರೆ ಈ ಸೀಮಿತವಾದಂತಹ ವ್ಯಾಪ್ತಿಯನ್ನು ಅಸೀಮವಾದದ್ದಕ್ಕೆ ತುಲನೆ ಮಾಡಿಕೊಂಡು ಅನ್ಕಂಪ್ಯಾರಬಲ್, ಇದನ್ನು ನೀವು ಹೀಗೆ ಅಂತ ಜೋಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಹೀಗಿದೆ, ಒಂದು ಹೀಗಿದೆ. ಅದಕ್ಕೆ ಶರಣಾಗದೆ ಆ ಭಾವದಲ್ಲಿ ಅತೀತವಾದದ್ದನ್ನು ಕಲ್ಪಿಸಿಕೊಂಡು ಆಸ್ವಾದನಾ ಧರ್ಮದಿಂದ ನಮ್ಮನ್ನು ನಾವು ಸಂತೋಷಪಡಿಸಿಕೊಳ್ಳದೆ ಈ ಭಾಷೆ ಆ ಭಾಷೆ ಎಲ್ಲ ಭಾಷೆಗೂ ಭೂಮಿಗೆಯಾದಂತಹ, ಹೇಗೆ ತಾಯಿಗೆ ಗೌರವ ಕೊಡುವವನು ಭೂಮಿಗೆ ಗೌರವ ಕೊಡೋದಿಲ್ಲ ಅಥವಾ ಗೋವಿಗೆ ಗೌರವ ಕೊಡೋದಿಲ್ಲ ಅಂತ ಆದ್ರೆ ಅವನು ತಾಯಿಗೆ ಗೌರವ ಕೊಡೋದು ಬೋಗಸ್ ಅಂತ ಅರ್ಥ. ಸೊ ಹಾಗಿದ್ರೆ ಈಗ ನೀವು ಹೇಳಿದ ಇಷ್ಟೂ ಒಂದು ವಿವರಣೆಯಲ್ಲಿ ಆದಿಶಂಕರಾಚಾರ್ಯರ ವಿಚಾರಗಳು ಭಾವಪೂರ್ಣಿತವಾದದ್ದು ಹೌದು ಅನ್ನುವಂಥದ್ದು ಎದ್ದು ಕಾಣ. ಈಗ ಶಂಕರಾಚಾರ್ಯರ ಬಗ್ಗೆ ಎಂಥದ್ದು ಗೊತ್ತಿಲ್ಲದೆ ಇದ್ರೆ ನಾನು ಇಷ್ಟೊಂದು ವ್ಯಾಖ್ಯಾನ ಮಾಡ್ಲಿಕ್ಕೆ. ಸೊ ಹಾಗಾಗಿ ನಾನು ಎಂಥದ್ದೇ ಮಾಡಿದ್ರು ಶಂಕರರ ಭಿಕ್ಷೆ.
ನಾನಿಷ್ಟು ಮಾತಾಡ್ತೇನೆ, ನನಗೊಂದು ಅಭಿಮಾನಿ ವರ್ಗ ಹುಟ್ಟುಕೊಂಡಿದೆ ಅಂತ ಆದ್ರೆ ಅದು ಶಂಕರರ ಭಿಕ್ಷೆ. ಶಂಕರರ ಕುರಿತಾಗಿ ಶಂಕರರು ವ್ಯಾಖ್ಯಾನ ಮಾಡಿದ ಗ್ರಂಥಗಳನ್ನು ನಾನು ಓದಿರೋದ್ರಿಂದ ಹೀಗೆ ಒಂದು ಭಾಷಾ ಪರಿಮಿತಿಯಲ್ಲಿ ನನ್ನದೇ ಆದಂತಹ ಒಂದು ವೈಶಿಷ್ಟ್ಯವನ್ನ ತೆರೆದಿಡ್ಲಿಕ್ಕೆ ಸಾಧ್ಯ ಆಯಿತು. ಅದಲ್ಲದಿದ್ರೆ ನಾನು ಎಂಥದ್ದು ಮಾತಾಡ್ತಿರ್ಲಿಲ್ಲ. ಹಾಗೆ ಎಷ್ಟೋ ಜನ ಜೀವಿಗಳಿದ್ದಾರೆ, ಸಂಸ್ಕೃತ ಓದಿದವರಿದ್ದಾರೆ, ಅಧ್ಯಯನ ಮಾಡಿದವರಿದ್ದಾರೆ. ಆದ್ರೆ ಇದೇ ರೀತಿಯಲ್ಲಿ ಹೇಳಲಿಕ್ಕೆ ಎಷ್ಟೋ ಜನ ಇದಕ್ಕಿಂತಲೂ ಚೆನ್ನಾಗಿ ಹೇಳಲಿಕ್ಕೆ ಸಮರ್ಥರಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಶಂಕರರ ಅನುಗ್ರಹ. ಆದರೆ ಶಂಕರಾಚಾರ್ಯರ ಬಗ್ಗೆ ಸಾಮಾನ್ಯವಾಗಿ ಒಂದು ಅಪವಾದ ಏನಪ್ಪ ಇದೆ ಅಂತಂದ್ರೆ, ಈ ಶಾಸ್ತ್ರವಿದ್ಯೆಗಳು, ವೇದ, ಉಪನಿಷತ್ತು ಅನ್ನೋದನ್ನ ಮೇಲ್ವರ್ಗದ ಜನಗಳಿಗೆ ಮಾತ್ರ ಹೇಳ್ಕೊಡ್ಬೇಕು, ಕೆಳಮಟ್ಟದ ಜನಗಳಿಗೆ ಇದನ್ನ ಹೇಳ್ಕೊಡ್ಬಾರ್ದು, ಅವರ ವೇದಗಳನ್ನ ಕೇಳಿದ್ರೆ ಮಾಡಿದ್ರೆ ಈ ಕಿವಿಯಲ್ಲಿ ಕಾದಸಿ ಸಾಕು ಅನ್ನೋಂಥ ಕೆಲವು ಮಾತುಗಳು ಕೇಳಿದ್ದೀನಿ. ಅದು ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇದು ಜನಮಾನಸದಲ್ಲಿ ತುಂಬ ಹರಿದಾಡ್ತಿದೆ. ಅದರ ಬಗ್ಗೆ ಒಂದು ಸ್ವಲ್ಪ ವಿವರಿಸಿದ್ರೆ ಚೆನ್ನಾಗಿರುತ್ತೆ. ಸರ್ವೇ ನಿಯಮಾಃ ಸಾಪವಾದಾಃ ಶಾಸ್ತ್ರವಾಕ್ಯ. ನೀವು ಶಾಸ್ತ್ರ ಅಂತ ಹೇಳೋದ್ರಿಂದ ಅದನ್ನೇ ಪ್ರತಿಪಾದನೆ ಮಾಡಬೇಕಾಯ್ತು. ಸರ್ವೇ ನಿಯಮಾಃ ಸ ಅಪವಾದಾಃ. ಎಲ್ಲ ನಿಯಮಗಳಿಗೂ ಒಂದು ಅಪವಾದ ಧರ್ಮ ಅಂತಿದೆ. ನಾನು ಬಹಳ ಒಳ್ಳೆಯವ. ಯಾರಿಗೆ? ನನ್ನನ್ನು ಆತ್ಮೀಯವಾಗಿ ಬಲ್ಲವರಿಗೆ. ಕೆಲವರಿಗೆ ನಿಷ್ಠುರವಾಗಿ ನಾನು ಹೇಳಿರ್ಬೋದು, ಪ್ರಾಯ ಇವತ್ತಿನ ದಿನವನ್ನೇ ಇಟ್ಕೊಳ್ಳೋಣ, ನೀವು ಕರೆದಾಗ ನಾನು ಬಂದಿರೋದ್ರಿಂದ ನಾನು ನಿಮ್ಗೆ ಒಳ್ಳೆಯವರು. ಅಕಸ್ಮಾತ್ ಯಾವುದೋ ಒಂದು ವಿಚಾರದಲ್ಲಿ ಇಲ್ಲ ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ನಿಷ್ಠುರವಾಗಿಲ್ಲ, ನಾನು ಬಹಳ ಬ್ಯುಸಿ ಇದ್ದೇನೆ ಅಂತ ಹೇಳಿದ್ರೆ ಅವರಿಗೆ ಅಹಂಕಾರ ಬಂದಿದೆ ಒಂದು ಹೀಗೆ ಬಂದು ಹೋಗ್ತದೆ. ನಾನಾದ್ರೂ ಅಷ್ಟೇ. ಇದು ಮನುಷ್ಯನ ಸಹಜ ಸ್ವಭಾವ. ಒಂದು ಕ್ಷಣದಲ್ಲಿ ನಮಗೆ ಬೇಕಾದ ಹಾಗೆ ಎಲ್ಲರೂ ಸ್ಪಂದಿಸಿದ್ರೆ ಅವರೆಲ್ಲರೂ ಬಹಳ ಶ್ರೇಷ್ಠರು, ಒಳ್ಳೆಯವರು, ಪುಣ್ಯಾತ್ಮರು ಅಂತ ನಮ್ಗೆ ಅನಿಸ್ತದೆ. ಒಂದು ಕ್ಷಣ ನಮ್ಮ ಭಾವಕ್ಕೆ ಅವರು ಸ್ಪಂದಿಸಿಲ್ಲ ಅಂತ ಆದ್ರೆ, ಮೊದಲು ಹೀಗಿದ್ರು ಕರ್ತಕ್ಷಣ ಬರ್ತಾ ಇದ್ರು, ಈಗ ಬಂದಿಲ್ಲ. ನಿಜ ನಿಜ. ಇದನ್ನ ನೋಡಿ, ಇದು ಸರಳೀಕರಣ ಅಂತ ನಾನು ಭಾವಿಸುವುದು. ಈಗ ನಿಮ್ಮಲ್ಲಿ ನೀವು ನನಗಿಂತ ಬಹಳ ಹಿರಿಯರು, ನನಗೆ ಒಂದು ಯೋಗ ಇದೆ, ನನಗಿಂತ 20 ವರ್ಷದ ದೊಡ್ಡವರು ನನ್ನನ್ನು ಆತ್ಮೀಯವಾಗಿ ಸ್ವೀಕರಿಸ್ತಾರೆ, ನನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳೋರೆಲ್ಲ ಇದ್ದಾರೆ. ಏನೋ ಗೊತ್ತಿಲ್ಲ, ಯಾರ್ದು ಹಿರಿಯರು ಮಾಡಿದ ಪುಣ್ಯ ಅಥವಾ ಜನ್ಮಾರ್ಜಿತವಾದಂತಹ ಯಾವುದೋ ಒಂದು ಸಂವೇದನೆ ಇರಬಹುದು. ಹಾಗೆ ನಾನು ಇದನ್ನು ಉದಾಹರಣೆ ಕೊಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ ಸುಲಭವಾಗ್ಲಿ ಅಂತ. ಹಾಗೆ ಒಬ್ಬನಿಗೆ ಒಂದು ವ್ಯಕ್ತಿ ಒಂದು ಕಾಲಕ್ಕೆ ಅತ್ಯಂತ ಶ್ರೇಷ್ಠನಾಗಿ ಕಾಣ್ತಾನೆ, ಮತ್ತೊಂದು ಕಡೆ ಆ ಉಪನ್ಯಾಸಗಳು ತನಗೆ ಬಹಳ ತೊಂದರೆ ಕೊಡುತ್ತದೆ, ತನ್ನ ಸ್ವಾರ್ಥಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಸರಿ ಇಲ್ಲ, ಎಲ್ಲ ಮಾಡ್ಲಿಕ್ಕೆ ಆಗ್ತದ ಅಂತ ಒಂದು ಭಾವನೆ ಬರ್ತದೆ. ಶಂಕರಾಚಾರ್ಯರು ಯಾವ ಜಾತಿ ಮತವನ್ನು ಪ್ರತಿಪಾದನೆ ಮಾಡಿ ಅದನ್ನು ನಿಂದೆ ಮಾಡಿ ಇದನ್ನು ಸ್ತುತಿ ಮಾಡಿ ಅಂತ ಹೇಳಿದ್ದಿಲ್ಲ. ನೋಡಿ, ಈಗ ನಾನು ಮೊದಲಾಗಿ ಒಂದು ವಿಚಾರ ಹೇಳಿದೆ, ತಲೆ ವಿವೇಚನಾ ಶಕ್ತಿಯನ್ನು ತುಂಬಿಕೊಂಡಿದೆ ಅಂತ ನಾವು ನಂಬುತ್ತೇವೆ. ವಾಸ್ತವಿಕವಾಗಿ ಬುದ್ಧಿ ತಲೆಯಲ್ಲಿ ಇದೆಯೋ ಹೃದಯ ಯಾರಿಗೆ ಗೊತ್ತು? ಬುದ್ಧಿ ಅನ್ನುವಂಥದ್ದು ಎಲ್ಲಿದೆ, ಮನಸ್ಸೆಲ್ಲಿದೆ ಅಂತ ಯಾರಿಗೆ ಗೊತ್ತಿದೆ? ನನ್ನ ಮನಸ್ಸಿಗೆ ನೋವಾಯಿತು ಅಂತ ಹೇಳುತ್ತೆ, ತೆಗೆದರಪ್ಪ ಒಂದು ತಲೆ ತೆಗೆದು ತೋರಿಸಿ ಎಷ್ಟು ನೋವಾಗಿದೆ ಅಂತ ಹೇಳಲಿಕ್ಕಾಗ್ತದೆ. ಇವಾಗೆಲ್ಲ ಇನ್ಸ್ಟ್ರೂಮೆಂಟ್ ಬಂದಿದೆ. ಹಾರ್ಟಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಏನು TMT ಅಂತ ಮಾಡಿದ್ರು, ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡಿದ್ರು, ಆಯ್ತಾ, ಆಮೇಲೆ ಈಕೋ ಟೆಸ್ಟ್ ಅಂತ ಎಂತೆಂಥದ್ದು ಮಾಡಿ ನಂಗೆ ಗೊತ್ತಿರ್ಲಿಲ್ಲ, ಇತ್ತೀಚೆಗೆ ಗೊತ್ತಾಯ್ತು. ಹಾಗಾಗಿ ಉದಾಹರಣೆಯಾಗಿ ಅದನ್ನು ಕೊಡೋದಿದ್ರೆ ಆ ಯಂತ್ರಗಳೆಲ್ಲ ನಮ್ಮನ್ನು ಪರೀಕ್ಷೆ ಮಾಡ್ತಾವಲ್ಲ, ಯಾವ್ದಾದ್ರು ಒಂದು ಯಂತ್ರ ಯಾಕೆ ಕಂಡು ಹಿಡ್ಲಿಕ್ಕೆ ಆಗ್ಲಿಲ್ಲ, ಮನಸ್ಸಿಗೆ ಎಷ್ಟು ಪ್ರಮಾಣದಲ್ಲಿ ನೋವಾಗಿದೆ ಹೀಗೆ ಹಿಡಿದು ನೋಡೋಣ ಆಗ್ತದ? ಮನಸ್ಸು ಎಲ್ಲಿದೆ ಅಂತ ಗೊತ್ತಿಲ್ಲ, ಬುದ್ಧಿ ಎಲ್ಲಿದೆ ಅಂತ ಏನಾದ್ರು ಮಾಡ್ಲಿ, ಇವನ ಬುದ್ಧಿ ಮತ್ತೆ ಎಷ್ಟು ಅಂತ ಯೋಚನೆ ಮಾಡ್ತಾರೆ. ಅವ್ನಿಗೆ ಬುದ್ಧಿ ಎಲ್ಲಿದೆ ಅಂತ ಕೇಳಿ ಅವ್ರ ಹತ್ರ ಆ ಇನ್ಸ್ಟ್ರೂಮೆಂಟ್ ಎಲ್ಲಾದ್ರೂ ಐಡೆಂಟಿಫೈ ಮಾಡ್ಲಿ, ಇದು ಇವನ ಬುದ್ಧಿ ಇಲ್ಲಿ ಕುತ್ಕೊಂಡಿದೆ ನೋಡಿ, ತಲೆಗೆ ಸಿಕ್ಕಾಕೊಂಡಿದೆ, ಯಾರಿಗೆ ಗೊತ್ತಿದೆ ಎಲ್ಲಿದೆ ಅಂತ. ಹಾಗೆ ಕೆಲವೊಂದಿಷ್ಟು ಗೊತ್ತಿಲ್ಲದೆ ಇರೋ ವಿಚಾರ ಇರ್ತದೆ. ಹಾಗಾಗಿ ತಲೆಗೆ ಇರುವಂತಹ ಪ್ರಾಶಸ್ತ್ಯ ತಲೆಗಿದೆ. ಅದೇ ಸಮನಾಗಿ ಅವನ ತಲೆಯಲ್ಲಿರುವಂತಹ ವಿದ್ಯೆಯ ಬಲದಿಂದಲಾಗಿ ತಲೆಗೆ ಯಾರು ನಮಸ್ಕಾರ ಮಾಡೋದಿಲ್ಲ. ನಮಸ್ಕಾರ ಮಾಡೋದು ಕಾಲು ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತೇವೆ. ಅದನ್ನು ನಾವು ಅತ್ಯಂತ ಶ್ರೇಷ್ಠವಾದ ನಮಸ್ಕಾರ ಅಂತ ನಂಬಿದ್ದೇವೆ ಈಗಲೂ ಕೂಡ. ಯಾರಾದ್ರೂ ತಲೆ ಅದ್ಭುತವಾಗಿ ವಿವೇಚನಾ ಶಕ್ತಿ ಇದೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಷ್ಟು ಬುದ್ಧಿ ಇದೆ, ಎಲ್ಲಿ ಕಾಲಲ್ಲಿ ಇದೆಯಾ ತಲೆಯಲ್ಲಿ ಇದೆಯಾ? ಹಾಗಿದ್ರೆ ತಲೆಗೆ ನಮಸ್ಕಾರ ಮಾಡ್ಬೇಕಿತ್ತಲ್ಲ, ಹೋಗಿ ಅವರ ತಲೆ ಮುಟ್ಟಿ ಹಿಂಗ ನಮಸ್ಕಾರ ಮಾಡ್ತಾರೆ, ಎಲ್ಲಾದ್ರೂ ಮಾಡೋದಿದೆಯಲ್ಲ. ಹಾಗಿದ್ರೆ ಸಾಮಾನ್ಯವಾದಂತಹ ಮೌಢ್ಯ ಅಂತ ಹೇಳ್ತೇನೆ ನಾನು. ಇದು ಏನು ಅಂತ ಕೇಳಿದ್ರೆ ಜನರಲ್ ಫೂಲಿಶ್ನೆಸ್. ಯಾರೋ ಒಬ್ರು ಹೀಗೆ ಹೇಳಿದ್ರು ಅಂತ ತಕ್ಷಣ ಅದು ಆ ವರ್ಗಕ್ಕೆ ಸೀಮಿತ, ಅದು ನಮ್ಮ ಮೌಢ್ಯವನ್ನ ಸಂಕೇತಿಸ್ತದೆ. ನೋಡಿ, ಯೋಗ್ಯತೆ ಇದ್ದವನಿಗೆ ವೇದ ಬರ್ತದೆ. ನನಗೆ ಒಂದು ಕಾಲದಲ್ಲಿ ಒಂದು ಕಡೆ ನಾನು ಪ್ರಿನ್ಸಿಪಲ್ ಪೋಸ್ಟ್ ಅಲ್ಲಿ ಇರುವಾಗ NDTV ಅವರು ಒಂದು ಪ್ರಶ್ನೆ ಕೇಳಿದ್ರು, ನೀವು ಬ್ರಾಹ್ಮಣರಿಗೆ ವೇದ ಹೇಳ್ಕೊಡ್ತೀರಿ ಅಲ್ವಾ, ಉಳಿದವರಿಗೆ ಹೇಳ್ಕೊಡೋದಿಲ್ಲ, ದೈವಾನುಗ್ರಹದಿಂದ ಏನಾಯ್ತು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ಪಾಶ್ಚಾತ್ಯ ಇಂಗ್ಲೆಂಡ್ನವನು, ನಾವು ಎಲ್ಲಿ ಕೂತ್ಕೊಂಡಿದ್ದೇವೋ ಆ ಕಿಟಕಿಯಿಂದ ನನಗೆ ಕಾಣಿಸ್ತವನು ಆ ಕಡೆಗೆ ಬರ್ತಾ ಇದ್ದ. ತಕ್ಷಣಕ್ಕೆ ನಾನು ಉತ್ತರ ಕೊಟ್ಟಿಲ್ಲ. ಎಲ್ಲರನ್ನು ಸಂದರ್ಶಕರು ಅಂತ 3 ಜನ ಇದ್ರು, ಅವ್ರನ್ನ ಕರೆದೆ, ನನ್ನ ಜೊತೆ ಒಂದ್ಸಲ
ಒಂದು ಕ್ಷಣ ಹೊರಗೆ ಬನ್ನಿ ನೀವು ಅಂತ ಕರ್ಕೊಂಡೋಗಿ ತೋರಿಸಿದೆ. ಇಲ್ಲಿ ಬರ್ತಾ ಇದ್ದಾನಲ್ಲ ಆ ವ್ಯಕ್ತಿ ಬ್ರಾಹ್ಮಣ ಅಂತ ನಿಮ್ಗೆ ಅನ್ಸುತ್ತಾ? ಅವನು ಫಾರಿನ್ ಅಲ್ವಾ, ಬಿಳಿ ಚರ್ಮ, ಬಿಳಿ ಕೂದಲು, ಅವನು ಹಿಂಗ್ ಬ್ರಾಹ್ಮಣ ಆಗ್ತಾನೆ ಅಲ್ವಾ? ಹೌದು, ಖಂಡಿತ. ನಾನು ಅವ್ರಿಗೆ ಕೇಳಿದ್ದ ಹಾಗೆ ಅವನು ಬ್ರಾಹ್ಮಣ ಅಲ್ಲ ಅಲ್ವಾ, ನಿಮ್ಗೆ ಸ್ಪಷ್ಟ ಆಯ್ತಲ್ವಾ? ನನಗೆ ಗೊತ್ತಿಲ್ಲ. ಅವನು ಈಗ ಕೂರಿಸಿ ಹೇಳಿದ್ರೆ ನಾನು ಹೇಗೆ ಹೇಳ್ತೇನೋ ಅದೇ ರೀತಿಯಲ್ಲಿ ರುದ್ರ ನಮಕ ಚಮಕ ಎಲ್ಲ ಹೇಳ್ತಾನೆ. ನಾನು ಹೇಳ್ಕೊಟ್ಟಿದ್ದು ಅವನು ಬ್ರಾಹ್ಮಣ ಅಲ್ಲ ಅಂತಾದ್ರೆ ನೋಡಿ, ಅವನಲ್ಲಿ ಯೋಗ್ಯತೆ ಇತ್ತು, ಅವನು ಅದನ್ನು ಅರ್ಜಿಸ್ಕೊಂತ. ನಾನು ಬ್ರಾಹ್ಮಣನ ಮಗನನ್ನು ತಂದು ಕೂರಿಸ್ಕೊಳ್ತೇನೆ ಇಲ್ಲಿ, ನಾನು ಹೇಳಿದ್ದು ಒಂದು ಅಂಶವನ್ನು ಅವನು ಹೇಳಲಿಕ್ಕೆ ಆಗೋದಿಲ್ಲ, ಅದು ಅವನ ಹಣೆ ಬರ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ರಾಹ್ಮಣ್ಯ ಅನ್ನುವಂಥದ್ದು ಅಂತಃಕರಣದ ಶಕ್ತಿ. ನಾವು ಅನೇಕ ವಿಧವಾದಂತಹ ಸಂಶೋಧನೆಯನ್ನ ಹಿಂದಿನ ಕಾಲದಲ್ಲಿ ಮಾಡಿದ್ದನ್ನು ಕಾಣುತ್ತೇವೆ. ನೋಡಿ, ಪಿಂಡ ಪ್ರದಾನ ಮಾಡಿದರೆ ಅದನ್ನ ಆ ಪಿಂಡವನ್ನು ನೀರಲ್ಲಿ ಬಿಡಿ ಅಂತ ಹೇಳ್ತೇವೆ. ಯಾಕೆ ನೀರಲ್ಲಿ ಬಿಡ್ತೇವೆ ಅಂತ ಕೇಳಿದ್ರೆ ಒಂದು ಅದ್ಭುತವಾದಂತಹ ವಿಜ್ಞಾನ ಇದರಲ್ಲಿ ಅಡಗಿದೆ. ಆ ನೀರು ತನ್ನಲ್ಲಿ ಆ ಆಹಾರ ಪದಾರ್ಥವನ್ನು ಶೇಖರಿಸಿಕೊಂಡು ಜೀರ್ಣಿಸಿಕೊಂಡು ಕೆಲವೊಂದು ಅಂಶ ಅದರಲ್ಲಿ ಸೇರ್ಕೊಳ್ಳುತ್ತೆ. ಅದು ಆವಿಯಾಗಿ ಮೋಡವನ್ನು ಸೇರ್ಕೊಳ್ಳುತ್ತೆ, ಮಳೆ ರೂಪದಲ್ಲಿ ಅದೆಲ್ಲವೂ ಬೇರೆ ಬೇರೆ ಪ್ರಾಂತದಲ್ಲಿ ಬೀಳುತ್ತೆ. ಹಾಗೆ ಬಿದ್ದದ್ದು ಸಸ್ಯವಾಗಿ, ಆಹಾರ ಪದಾರ್ಥವಾಗಿ, ಧಾನ್ಯವಾಗಿ ಮನುಷ್ಯ ಶರೀರವನ್ನು ಸೇರಿದಾಗ ಅದರಿಂದ ವೀರ್ಯೋತ್ಪಾದನೆ ಆಗುವಂಥದ್ದು. ಹಾಗೆ ಇಲ್ಲಿ ಸಂಸ್ಕಾರಗೊಂಡಂತಹ ಯಾವುದೋ ಒಂದು ಬಿಂದು ಬೇರೆ ದೇಶದಲ್ಲಿ ಬಿದ್ದದ್ದು ಶಕ್ತಿಪುಂಜವಾಗಿ ಮಾರ್ಪಟ್ಟು ಅಲ್ಲಿ ಉದ್ಭವ ಆಗಿದೆ. ಹಾಗಾಗಿ ಚರ್ಮ ಆ ದೇಶದ್ದು, ಸಂಸ್ಕೃತಿ ಈ ನೆಲದ್ದು. ಆ ಸಂಸ್ಕಾರದ ಬೇರು ಇಲ್ಲದೆ ಇದ್ರೆ, ಸ್ರೋತ ಇಲ್ಲದೆ ಇದ್ರೆ ಯಾವನಿಗೂ ಇದರ ಪರಾಮರ್ಶೆ ಮಾಡುವಂಥದ್ದು ಅಥವಾ ಹೀಗೊಂದು ವಿವೇಚನೆಯೇ ಬರೋದಿಲ್ಲ. ವೇದ ಅಂತ ಒಂದು ಇದೆಯಂತೆ, ಅದರಲ್ಲಿ ನನಗೆ ಆಸಕ್ತಿ ಇದೆ, ನಾನು ಅದನ್ನು ಕಲಿಬೇಕು ಅಂತ ಹುಡುಕೊಂಡು ಬಂದು ಕಲಿತಾರೆ. ಇವತ್ತಿಗೂ ಕೂಡ ಅಗ್ನಿಹೋತ್ರಿಗಳು ಅಂತ ಎಷ್ಟೋ ಜನ ನಿಷ್ಠಾವಂತರಿದ್ದಾರೆ, ಅಂಥವರ ಮನೆಗೆ ಎಷ್ಟೋ ಜನ ಪಾಶ್ಚಾತ್ಯರು ಬರ್ತಾರೆ, ಅಗ್ನಿಹೋತ್ರವನ್ನು ನೋಡಿ ಕಲಿತ್ಕೊಂಡು ಹೋಗ್ತಾರೆ. ಅವರೆಲ್ಲ ಬ್ರಾಹ್ಮಣರು. ಹಾಗಿದ ಮೇಲೆ ಶಂಕರಾಚಾರ್ಯರು ಒಂದು ಪಂಥಕ್ಕೆ, ಒಂದು ಮತಕ್ಕೆ ಅಥವಾ ಒಂದು ಗುಂಪಿಗೆ ಸೀಮಿತವಾದವರು ಅಥವಾ ಆ ಪಂಥಕ್ಕೆ ಮಾತ್ರ ಎಲ್ಲ ಕೊಡುಗೆಯನ್ನು ಕೊಟ್ಟರು ಅಂತ ಹೇಳಿದ್ರೆ ಇದು ಒಪ್ಪಲಿಕ್ಕೆ ಅರ್ಹವಾದಂತಹ ಮಾತಲ್ಲ. ಯಾರು ಕೂಡ ಯಾವನು ಜ್ಞಾನವುಳ್ಳವನೋ, ಆತ್ಮಜ್ಞಾನ ಹೊಂದಿದವನೋ, ಅವನು ಆತ್ಮಾವ ಅರೆಯ ದ್ರಷ್ಟವ್ಯಂ ಶ್ರೋತವ್ಯಂ ಮಂತವ್ಯಂ ನಿಧಿಧ್ಯಾಸಿತವ್ಯ, ಆತ್ಮಗತನಾಗಿ ಎಲ್ಲವನ್ನೂ ಅಳೆದು ತಿಳಿದು ನೋಡ್ಬೇಕು ಅಂತ ಹೇಳಾದ್ರೆ ಒಂದು ಸೊಳ್ಳೆ ಬಂದು ಸಂಸ್ಕಾರವನ್ನು ಕಲಿತದೆ ಅಂತ ಆದ್ರೆ ಅದಕ್ಕೆ ಕಲಿಸ್ತೇನೆ ಅನ್ನುವಂತಹ ಅಭಿಪ್ರಾಯಕ್ಕೆ ಹೊಂದ್ಕೊಂಡಿರ್ತಾನೆ ಹೊರತು ಇಲ್ಲಿ ಜಾತಿ ಯಾವುದು, ಮತ ಯಾವುದು. ಆದ್ರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು 1 ಲೀಟರ್ ಹಾಲು ತಗೊಂಡ್ಬರ್ತೇವೆ, ಯಾವ್ದಾದ್ರೂ ಪಾತ್ರೆಯಲ್ಲಿ ಹಾಕ್ಲಿಕ್ಕೆ ಆಗ್ತದ? ಯಾಕೆ ಹಾಕೋದಿಲ್ಲ? ಹಾಲು ಕೆಟ್ಟು ಹೋಗುತ್ತೆ. ಹಾಗೆ ದಿವ್ಯವಾದದ್ದನ್ನು ನಿಕ್ಷೇಪ ಮಾಡುವಾಗ ಪಾತ್ರೆ ಶುದ್ಧವಾಗಿರಬೇಕು. ಆ ಪಾತ್ರೆಯಲ್ಲಿರುವಂತಹ ಮಲಿನತೆ ಈ ದಿವ್ಯವಾದಂತಹ ಅಮೃತರಸವನ್ನು ಕೆಡಿಸಿಬಿಡುತ್ತದೆ. ಅಮೃತರಸವನ್ನ ಅಮೃತರಸವಾಗಿ ಉಳಿಸಿಕೊಡ್ಬೇಕು, ಅದರ ಸ್ವಾದವನ್ನು ಹಾಗೆ ಉಳಿಸಿಕೊಳ್ಬೇಕು ಅಂತ ಆದ್ರೆ ಭಾತೃತ್ವವನ್ನು ನೋಡೋದು ಅನಿವಾರ್ಯ. ಹೊಸತಾಗಿ ಸೀಲ್ಡ್ ಪಾತ್ರೆ, ಕವರ್ ಅಲ್ಲಿರುವಂತಹ ಪಾತ್ರೆಯನ್ನು ತಂದರೂ ಕೂಡ ಆ ಪಾತ್ರೆಯಲ್ಲಿ ತೊಳೆಯದೆ ನಾವು ಹಾಲು ಹಾಕೋದಿಲ್ಲ. ನಮಗೆ ನಲ್ಲಿಯಲ್ಲಿ ಬರುವಂತಹ ನೀರಿನ ಮೇಲೆ ನಂಬಿಕೆ ಇದೆ, ಈ ಸೀಲ್ ಮೇಲೆ ನಂಬಿಕೆ ಇಲ್ಲ. ಖಂಡಿತ ಖಂಡಿತ ಅಲ್ವಾ? ಹಾಗಾಗಿ ಮೇಲ್ಪದರದಲ್ಲಿರುವಂತಹ ಈ ಚರ್ಮ ಪಂಕ್ತಿಗೆ ಬೆಲೆ ಇಲ್ಲ. ಶಾಸ್ತ್ರೀಯವಾಗಿರುವಂತಹ ಬೆಲೆ ಏನು ಅಂತ ಕೇಳಿದ್ರೆ ಒಬ್ಬ ಬಂದು ವಿನೀತನಾಗಿ ಕೇಳ್ತಾನೆ. ವಿನೀತತ್ವ ಎಷ್ಟು ಕಾಲದವರೆಗೆ ಸೀಮಿತ ಅಂತ ನೋಡ್ಬೇಕಾಗ್ತದೆ. ನನ್ನ ಎದುರಲ್ಲಿ ನಾನು ನೋಡಿದ್ದು ಉತ್ತರ ಭಾರತದಿಂದ ಒಂದಿಷ್ಟು ಜನ ಬಂದರು. ನಾನು ಪಾಠ ಓದುವಾಗ ಅಥರ್ವ ವೇದದಲ್ಲಿ ಒಂದಿಷ್ಟು ವೈದ್ಯಕೀಯ ಅಂಶಗಳಿದೆಯಂತೆ, ಅದನ್ನು ಕಲಿಸ್ಕೊಡಿ ಅಂತ ಬಂದು ಅತ್ಯಂತ ವಿನೀತರಾಗಿ ಕೇಳ್ಕೊಂಡ್ರು. ಅವರ ವಿನಯ ನಮಗೆ ಒಂದು ದಿಗ್ಭ್ರಮೆಯನ್ನು ಉಂಟು ಮಾಡ್ತು. ಇಷ್ಟೊಂದು ವಿನೀತತ್ವ ಇದೆ, ಆದ್ರೆ ಈ ಗುರುಗಳು ಪಾಠ ಹೇಳ್ಕೊಡೋದಿಲ್ಲ ಅವರಿಗೆ ಅಂತ. ಆಮೇಲೆ ಒಂದಿನ ಗೊತ್ತಾಯ್ತು, ಆ ಭಾಗವನ್ನು ಕಲಿಯೋದಕ್ಕೆ ಮಾತ್ರ ವಿನೀತರೇ ಹೊರತು ಅದರಿಂದ ಏನೋ ಒಂದು ಸ್ವಾರ್ಥ ಸಾಧನೆ ಆಗ್ಬೇಕಾಗಿದೆ, ಅದಕ್ಕಾಗಿ ವಿನೀತರೇ ಹೊರತು ವಿದ್ಯೆಗೆ ವಿನೀತರಲ್ಲ. ವಿನೀತರಾಗಬೇಕಾಗಿರೋದು ಯಾವುದೋ ಒಬ್ಬ ಗುರುವಿಗಲ್ಲ. ಆ ಗುರುವಿಗೆ ನಾನು ವಿನೀತ ಅದು ಬೇಕಾಗಿಲ್ಲ. ಆ ವಿದ್ಯೆಗೆ ನಾನು ವಿನೀತ ಅನ್ನುವಂತಹ ಪಾತ್ರತ್ವ ಯಾವನಲ್ಲಿ ಸೃಷ್ಟಿ ಆಗ್ತದೋ ಅವನಿಗೆ ವಿದ್ಯೆ ಎಲ್ಲಿಂದಲಾದ್ರೂ ಲಭ್ಯವಾಗ್ತದೆ. ಯಾವುದೋ ಒಬ್ಬ ಗುರು ನಿರಾಕರಣೆ ಮಾಡಿದ ತಕ್ಷಣ ಪ್ರಪಂಚ ವಿಶಾಲವಾಗಿದೆ, ಎಷ್ಟೋ ಜನ ಗುರುಗಳಿದ್ದಾರೆ. ಏಕಲವ್ಯ ವಿದ್ಯೆ ಕಲಿತ ಅಲ್ವಾ? ಆ ವಿದ್ಯೆ ಕಲಿತದ್ದನ್ನು ಎಲ್ಲಿ ಉಪಯೋಗ ಮಾಡ್ತಿದ್ದ? ಕೆಟ್ಟದಕ್ಕೆ ಉಪಯೋಗಿಸ್ಬಿಟ್ಟ. ಅಂದ್ರೆ ನೋಡಿ, ಏಕಲವ್ಯನ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಅವನ ತ್ಯಾಗದಲ್ಲಿ ಹೊರತು ಅವನು ಕ್ಷತ್ರಿಯನೇ ಆದ್ರೆ ಏಕಲವ್ಯನಿಗೆ ಇಷ್ಟೇ ಹೆಸರು ಬರ್ತಿರ್ಲಿಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ, ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಏಕಲವ್ಯನು
ಬಿಲ್ಲು ವಿದ್ಯೆಯನ್ನೇ ಕಲಿತ ಅಂತ ಆದರೆ ಏಕಲವ್ಯನಿಗೆ ಈಗಿರುವಂತಹ ಬೆಲೆ, ಅವನ ಹೆಬ್ಬೆರಳನ್ನು ತ್ಯಾಗ ಮಾಡಿದ್ದರಿಂದ ಅವನಿಗೆ ಎಷ್ಟು ವಿಶಿಷ್ಟವಾದಂತಹ ಸ್ಥಾನ ಕಲ್ಪಿತವಾಗಿದೆಯೋ ಅದರಲ್ಲಿ ಒಂದು ಅಂಶವೂ ಕೂಡ ಕಲ್ಪಿತ ಆಗ್ತಿರ್ಲಿಲ್ಲ. ಯಾಕೆ ಅಂತ ಕೇಳಿದರೆ ಆ ಕಾಲದಲ್ಲಿ ಬಿಲ್ಲುಗಾರರಿಗೆ ಕೊರತೆ ಇರಲಿಲ್ಲ, ಮಹಾರಥಿಗಳಿಗೆ ಕೊರತೆ ಇರಲಿಲ್ಲ. ಸಮೃದ್ಧವಾದಂತಹ ಈ ಭೂಭಾಗ ಅನ್ನುವಂಥದ್ದು ಕ್ಷಾತ್ರ ತೇಜದಿಂದ ಕಂಗೊಳಿಸ್ತಾ ಇರುವಂತಹ ಕಾಲ. ಒಬ್ಬ ವ್ಯಾಧ ಬಿಲ್ವಿದ್ಯೆಯನ್ನು ಕಲಿತು ಕ್ಷತ್ರಿಯರಿಗೆ ಪ್ರತಿದ್ವಂದ್ವಿಯಾಗಿ ಪ್ರತಿಸ್ಪರ್ಧಿಯಾಗಿ ಬೆಳೆದು ತನ್ನ ಪ್ರಭುತ್ವವನ್ನು ಸ್ಥಾಪಿಸೋದು ಸುಲಭದ ಮಾತಾಗಿರಲಿಲ್ಲ. ಹಾಗಾಗಿ ಪಾತೃತ್ವವನ್ನು, ಅಗತ್ಯವನ್ನು, ಕಾರ್ಯಕಾರಣ ಸಂಬಂಧವನ್ನು ತಿಳ್ಕೊಳ್ಳದೆ ಎಲ್ಲೆಲ್ಲೋ ಏನನ್ನು ನಿಕ್ಷೇಪ ಮಾಡಿದ್ರೆ ಏನಾಗ್ತದೆ ಅಂತ ಪ್ರಸ್ತುತ ನಾವು ಎಲ್ಲ ಗುಪ್ತ ವಿದ್ಯೆ ಅಂತ ಏನು ಜಿಲಿಟಿನ್ ಕಡ್ಡಿ ಸಿಕ್ಕಿದ್ರೆ ಅದನ್ನು ಬಾಂಬ್ ಆಗಿ ಕ್ರಿಯೇಟ್ ಮಾಡಬಹುದು, ಇಲ್ಲಿ ಸ್ಫೋಟ ಮಾಡಬಹುದು, ಅಲ್ಲಿ ಸ್ಫೋಟ ಮಾಡಬಹುದು, ಕಂಡವರಿಗೆ ಸಿಕ್ಕಿದ್ರಿಂದಲೇ, ದುಷ್ಟರ ಕೈಯಲ್ಲಿ ಸಿಕ್ಕಿದ್ರಿಂದಲೇ ಅದು ವಿಷವಾಗಿ ಮಾರ್ಪಟ್ಟಿದೆ, ನಮಗೆ ಮಾರಕವಾಗಿ ಮಾರ್ಪಟ್ಟಿದೆ. ನೋಡಿ, ಶಸ್ತ್ರ ಮತ್ತು ಶಾಸ್ತ್ರ ಒಂದು ಮಾತ್ರೆಯ ವ್ಯತ್ಯಾಸ. ಶಸ್ತ್ರ ಮತ್ತು ಶಾಸ್ತ್ರದಲ್ಲಿ ಒಂದು ಮಾತ್ರ ಕಾಲದ ವ್ಯತ್ಯಾಸ, ಅ ಮತ್ತು ಆ, ಒಂದು ಮಾತ್ರ ಕಾಲದ ವ್ಯತ್ಯಾಸ. ಆ ಒಂದು ಮಾತ್ರ ಕಾಲದ ವ್ಯತ್ಯಾಸ ಇಡೀ ಪ್ರಪಂಚವನ್ನ ನಡುಗಿಸ್ಬಿಡ್ಬಹುದು. ನೋಡಿ, ದ್ರೋಣರಂತಹ ಮಹಾನ್ ಗುರುವಿಗೆ ಅಶ್ವತ್ಥಾಮ ಅನ್ನುವಂತಹ ಒಬ್ಬ ಮಗ, ಎಷ್ಟು ವಿಲಕ್ಷಣ ಮಗ ಅಂತ ಕೇಳಿದ್ರೆ ಅವನ ಅಪೇಕ್ಷೆಯೇ ಅಪೇಕ್ಷೆ, ಅದು ಹೇಳಿದ ಮೇಲೆ ಸಿದ್ಧಿಸಬೇಕು. ಅರ್ಜುನನಿಗೆ ಉಪದೇಶ ಮಾಡಿದ್ರು ಅನ್ನೋ ಕಾರಣಕ್ಕೆ ಬ್ರಹ್ಮಾಸ್ತ್ರ, ಬ್ರಹ್ಮಶಿರೋ ವಿದ್ಯಾ ತನಗೆ ಬರಬೇಕು ಅಂತ ಹಠ ಹಿಡಿತಾನೆ. ಕೊಡ್ಲಿಕ್ಕೆ ಒಪ್ಪೋದಿಲ್ಲ ದ್ರೋಣ. ಆದ್ರೆ ಪುತ್ರ ವ್ಯಾಮೋಹಕ್ಕೆ ಸಿಕ್ಕು ಕೊನೆಯಲ್ಲಿ ಕೊಡ್ತಾರೆ. ಪರಿಣಾಮ ಏನಾಯ್ತು? ಯಾವುದೇ ವಿದ್ಯೆ ತನ್ನಲ್ಲಿ ಇದೆ ಅನ್ನುವ ಮಾತ್ರಕ್ಕೆ ತಾನು ಗರ್ವಿಷ್ಠನಾಗಬಾರದು. ಪಾಶುಪತವನ್ನು ಅರ್ಜುನ ಸಿದ್ಧಿಸಿಕೊಂಡ. ಅತ್ಯಂತ ಅನಿವಾರ್ಯ ಸಂದರ್ಭದಲ್ಲಿ ಅದನ್ನು ಪ್ರಯೋಗ ಮಾಡಿದ ಹೊರತು ಪಾಶುಪತ ಇದೆ ಅಂತ ಎಲ್ಲ ಕಡೆ ಪ್ರಯೋಗ ಮಾಡಲಿಲ್ಲ. ಪಾಶುಪತವನ್ನು ಅರ್ಜುನ ಪ್ರಯೋಗ ಮಾಡ್ತಿದ್ರೆ ಮಹಾಭಾರತ ಯುದ್ಧವನ್ನು ಒಂದೇ ದಿನದಲ್ಲಿ ಮುಗಿಸಬಹುದಿತ್ತು ಅಲ್ವಾ? ನೋಡಿ, ಅಶ್ವತ್ಥಾಮನಿಗೂ ಅರ್ಜುನಿಗೂ ಇರುವಂತಹ ವ್ಯತ್ಯಾಸ ಈಗ ನಮಗೆ ಪ್ರತಿ ದಿನ ಪ್ರತಿ ಕ್ಷಣ ಅನುಭವಿಸ್ಲಿಕ್ಕೆ ಸಿಗ್ತಾ ಇದೆ. ವೈದ್ಯಕೀಯ ಶಿಕ್ಷಣಕ್ಕೆ ಬರ್ತೇವೆ, ಆಪರೇಷನ್ ಮಾಡೋದಕ್ಕೆ ಕಲಿತ್ಕೊಳ್ತಾರೆ. ಮೊದಲಿನ ಕಾಲದಲ್ಲಿ ವೈದ್ಯರು ಅತ್ಯಂತ ನಿಷ್ಠೆಯಿಂದ, ಅತ್ಯಂತ ಪ್ರಾಮಾಣಿಕರಾಗಿ, ಸಹೃದಯಿಗಳಾಗಿ ಅದನ್ನು ಆ ಕ್ರಿಯೆಯನ್ನ ನಿರ್ವಹಣೆ ಮಾಡ್ತಿದ್ರು. ಈಗ ಆಪರೇಷನ್ ಮಾಡುವವನು ಕತ್ತರಿ ಒಳಗಿಟ್ಟು ಹೊಲಿಗೆ ಹಾಕ್ತಾನೆ, ಅಥವಾ ಯಾವುದೋ ಅವಯವವನ್ನು ಕಿತ್ತು ಮಾರಾಟ ಮಾಡ್ತಾನೆ. ಈ ವಿದ್ರೋಹಗಳು ಉಂಟಾಗಿದ್ದು ಇಲ್ಲಿಂದ ಅಂತ ಕೇಳಿದ್ರೆ, ಎಲ್ಲಿ ಪಾತೃತ್ವ ಇಲ್ಲವೋ ಅಲ್ಲಿ ನಾವು ಇದನ್ನೆಲ್ಲ ನಿಕ್ಷೇಪ ಮಾಡಿದ್ರೆ ಅನಾಹುತ ಕಣ್ಣಿಗೆ ಕಟ್ಟುವ ಹಾಗೆ ಅತ್ಯಂತ ಜ್ವಲಂತವಾಗಿ ಕಾಣ್ತಾ ಇದೆ. ಆದರೂ ಇಲ್ಲೊಂದಿಷ್ಟು ಮೌಢ್ಯ ಇದೆ ಅಂತ ಹೇಳಿದ್ರೆ ಅಂತವರಿಗೆ ನಮಸ್ಕಾರ ಮಾಡೋಣ, ಮತ್ತೆಂತ ಹೇಳಲಿಕ್ಕಿಲ್ಲ. ಅದೇ ಗೀತೆಯಲ್ಲಿ ಕೃಷ್ಣ ಹೇಳೋದು ಅಷ್ಟೇ, ಅಪಾತ್ರರಿಗೆ ವಿದ್ಯೆಯನ್ನು ಪಾತ್ರರಿಗೆ ಕೊಡಿ ಅಂತ. ಈಗ ನಾವು ಉಪನಿಷತ್ತಿನ ಒಂದು ಮಾತನ್ನು ಹೇಳಬೇಕಾಯ್ತು. ವೇದ ಕಲಿತು ಗುರುಕುಲದಿಂದ ಹೊರಗೆ ಬರ್ತಾ ಇರುವಂತಹ ಒಬ್ಬ ವಿದ್ಯಾರ್ಥಿಗೆ ಒಂದು ಸೂಕ್ತ ಬರ್ತದೆ. ಸಾಕ್ಷಾತ್ ಸರಸ್ವತಿ ದೇವಿ ಪಾದಸ್ಪರ್ಶ ಮಾಡಿ ಕೈ ಮುಗಿದು ಕೇಳ್ಕೊಳ್ತಾಳಂತೆ, ಅಪ್ಪ ನಿನಗೆ ನಾನು ಲಭ್ಯಳಾಗಿದ್ದೇನೆ, ನಿನ್ನ ಯೋಗವೋ ಯೋಗ್ಯತೆಯೋ ಗೊತ್ತಿಲ್ಲ, ನೀನು ನನ್ನ ಹಿಡಿದಿಟ್ಟುಕೊಂಡಿದ್ದೀಯ, ಕಂಡ ಕೈಗೆ ಕೊಡಬೇಡ. ಕೊಡುವಾಗ ಹಲವು ವಿಧವಾದಂತಹ ಸದ್ಬೋಧನೆ ಮಾಡಬೇಕು. ನಾನೊಬ್ಬ ಪಾಠಕನಾಗಿರೋದ್ರಿಂದ, ಪಾಠ ಮಾಡುವಂತಹ ಒಂದು ಜೀವನ ವೃತ್ತಿಯನ್ನು ನಾನು ಹಿಡ್ಕೊಂಡಿರೋದ್ರಿಂದ, ಅದನ್ನು ಪ್ರವೃತ್ತಿಯಾಗಿ ಇಟ್ಕೊಳ್ಳೋದ್ರಿಂದ ನಾನು ಪಾಠ ಮಾಡುವಾಗ ಪ್ರತಿಯೊಬ್ಬರಿಗೂ ಎಚ್ಚರಿಸ್ತೇನೆ. ನೋಡಿ, ಇಲ್ಲಿ ಹೀಗೆ ಅಪಾಯ ಆದ್ರೆ ನಾನು ದ್ರೋಹಿ ಆಗ್ತೇನೆ, ನೀವು ದ್ರೋಹಿ ಆಗೋದು ಸೆಕೆಂಡರಿ. ಕೊಟ್ಟ ನಾನು ಪಾಪಿ ಆಗ್ತೇನೆ. ನನಗೆ ಪಾಪತ್ವವನ್ನು ತರುವುದು ನಿಮ್ಮ ಉದ್ದೇಶ ಆದ್ರೆ ಹಾಗೆ ಹೇಳಿ, ಅರ್ಥ ಆಯ್ತಾ? ನನಗೆ ಪಾಪತ್ವವನ್ನು ತರುವುದೇ ನಿಮ್ಮ ಉದ್ದೇಶ ಆದ್ರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನನಗೆ ಪಾಪತ್ವ ಬರುವುದನ್ನು ತಪ್ಪಿಸಿಕೊಳ್ಬೇಕು ಅಂತ ಆದ್ರೆ ನಾನು ಶುದ್ಧವಾದದ್ದನ್ನು ಸರಿಯಾಗಿ ಹೇಳ್ಕೊಡ್ಬೇಕು. ಹೀಗೆ ಹೇಳಿದ್ರೆ ಸರಿ, ಹೀಗೆ ಹೇಳಿದ್ರೆ ತಪ್ಪು, ಹಾಗಾಗಿ ಸರಿಯಾಗುವವರೆಗೆ ತಪ್ಪನ್ನು ಹೇಳಬೇಡಿ ಅಂತ. ಅಂದ್ರೆ ಬೇರೆ ಕಡೆಗೆ ಏನು ಕಲಿಕೆಗೆ, ಅಭ್ಯಾಸಕ್ಕಾಗಿ ಆವರ್ತನೆ ಮಾಡುವಂಥದ್ದು ಬೇರೆ, ಮತ್ತೊಬ್ಬರಿಗಾಗಿ ಆವರ್ತನೆ ಮಾಡುವಂಥದ್ದು ಬೇರೆ. ನಿಮ್ಮನೆಗೆ ಬಂದು ನಾನು ಯಾವುದೋ ಒಂದು ವೇದ ಪಾರಾಯಣ ಮಾಡ್ತೇನೆ ಅಂತ ಹೇಳಿದ್ರೆ ನಿಮಗೆ ಒಂದು ಲಾಭ ಇದೆ. ಕರ್ತೃವಿನ ಲಾಭವನ್ನು ಅಭಿಲಕ್ಷಿಸಿಕೊಂಡು ಆ ಕರ್ತೃವಿನ ಕರ್ಮಫಲಕ್ಕಾಗಿ ನಾನು ಪ್ರಾರ್ಥನೆ ಮಾಡುವಂಥದ್ದು, ಇದು ವಿನಿಯೋಗ ಅಂತ ಕರೆಸಿಕೊಳ್ತದೆ. ಅಭ್ಯಾಸಕ್ಕೂ ವಿನಿಯೋಗಕ್ಕೂ ವ್ಯತ್ಯಾಸ ಇದೆ. ಅಭ್ಯಾಸ ಮಾಡುವಾಗ ತಪ್ಪಾಗಬಹುದು, ವಿನಿಯೋಗದಲ್ಲಿ ತಪ್ಪಾಗಬಾರದು ಅಂತ ಅಭ್ಯಾಸ ಇರ್ತದೆ. ಹಾಗಾಗಿ ಅಭ್ಯಾಸದಲ್ಲಿ ಶುದ್ಧಾಭ್ಯಾಸವನ್ನು ಮಾಡಿಸದಿದ್ರೆ ಗುರು ಪತನ ಹೊಂದುತ್ತಾನೆ. ಅನ್ಯೋನ್ಯಸ್ಮೈ ದೃಹ್ಯಾತ್ ಯೋ ದೃಹ್ಯತಿ ಭ್ರಶ್ಯತೆ ಸ್ವರ್ಗಾತ್ ಲೋಕಾತ್. ಸ್ವರ್ಗಲೋಕವನ್ನು ಅಧಿರೋಹಣ ಮಾಡಲಿಕ್ಕೆ ಸಿದ್ಧನಾಗಿರುವಂತಹ, ಅಂದ್ರೆ ಪಾತ್ರತ್ವ ಉಳ್ಳಂತಹ ಒಬ್ಬ ಗುರು ತನ್ನ ಶಿಷ್ಯನಿಗೆ ಮಾಡಿದ ದ್ರೋಹದಿಂದಲಾಗಿ ಕೆಳಗೆ ಬೀಳ್ತಾನಂತೆ.
ಶಿಷ್ಯನು ಕೂಡ ಗುರುವಿಗೆ ದ್ರೋಹ ಮಾಡಿದ್ರೆ ಪತನ ಹೊಂದುತ್ತಾನಂತೆ. ಹಾಗಿದ್ದ ಮೇಲೆ ಇಬ್ಬರಿಗೂ ದ್ರೋಹ ಮಾಡ್ಕೊಳ್ಬಾರ್ದು. ತಾನು ಗುರುವಿಗೆ ದ್ರೋಹ ಮಾಡಬಾರದು ಶಿಷ್ಯನಾದವನು, ಗುರುವು ಶಿಷ್ಯನಿಗೆ ದ್ರೋಹ ಮಾಡಬಾರದು. ಆ ವಿದ್ರೋಹ ಚಿಂತನೆ ದೂರವಾಗಬೇಕು ಅಂತಾದ್ರೆ ಇಬ್ಬರ ಹೃದಯದಲ್ಲಿ ಒಂದು ಜ್ಯೋತಿ ಬೆಳಗಬೇಕಾಗತ್ತೆ. ಯಾವುದು ಅಂತ ಕೇಳಿದ್ರೆ, ಶ್ರೇಷ್ಠವಾದಂತಹ ವಿದ್ಯೆಯನ್ನು ನಾನು ಪರಿಗ್ರಹಣ ಮಾಡ್ತೇನೆ, ಎಂದಿಗೂ ಸ್ವಾರ್ಥಕ್ಕೆ ಬಳಸಬಾರದು. ಈ ಸ್ವಾರ್ಥ ರಾಹಿತ್ಯವಾದಂತಹ ವಿದ್ಯೆಯ ಸ್ವೀಕೃತಿ ಅರ್ಜುನನಲ್ಲಿತ್ತು, ಅಶ್ವತ್ಥಾಮನಲ್ಲಿ ಇರಲಿಲ್ಲ. ಅದರ ಪರಿಣಾಮ ನಮಗೆ ಮಹಾಭಾರತ ಓದಿದ್ರೆ, ನಮ್ಮ ನೆಲದ ಸಂಸ್ಕೃತಿಯನ್ನು ನಾವು ಓದ್ಕೊಂಡು ಹೋದ್ರೆ ನಮ್ಮಲ್ಲಿ ಒಂದು ನಿಷ್ಠೆ ಇರ್ತಿತ್ತು. ಎಥಿಕ್ ಅಂತದ್ದು ಒಂದು ಪದವಾಗಿ ಮಾತ್ರ ನಾವು ಕಾಣಿಸ್ತದೆ ಹೊರತು ಕರ್ಮ ರೂಪದಲ್ಲಿ ಕಾಣೋದಿಲ್ಲ. ಎಥಿಕಲಿ ಅಂತ ಬಂದಾಗ ಆ ಎಥಿಕ್ ಅನ್ನೋದು ಸಿದ್ಧಾಂತ, ಇದು ನನ್ನ ಸಿದ್ಧಾಂತ, ಅದನ್ನು ಆದರ್ಶವಾಗಿ ಎಲ್ಲರೂ ಸ್ವೀಕಾರ ಮಾಡ್ತಾ ಇದ್ರೆ, ಆ ವೃತ್ತಿಯ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರೆ ಪ್ರಪಂಚ ಹೀಗೆಲ್ಲ ಆಗ್ತಿರ್ಲಿಲ್ಲ. ವೃತ್ತಿ ಧರ್ಮಕ್ಕೆ ಮೋಸ ಆಗಿರೋದಿಲ್ಲ ಅಂತ ಕೇಳಿದ್ರೆ, ಪಾತೃತ್ವದ ಅಶುದ್ಧೀಕರಣದಿಂದ, ಆ ಪಾತೃತ್ವದ ಶುದ್ಧೀಕರಣ ಆಗದೆ ಇದ್ದಾಗ ಇಂತಹ ವಿದ್ರೋಹಗಳು ಸಹಜ ಮತ್ತು ಸ್ವಾಭಾವಿಕ ಆಗ್ತದೆ. ಹಾಗಾಗಿ ಪಾತೃತ್ವವನ್ನು ಅಂಗೀಕರಣ ಮಾಡುವ ಮೊದಲು ವಿದ್ಯಾ ನಿಕ್ಷೇಪ ಆಗಬಾರದು ಅನ್ನುವಂಥದ್ದು ಸಿದ್ಧಾಂತ. ಶಂಕರಾಚಾರ್ಯರು ಮಾತ್ರ ಅಲ್ಲ, ಪರಮಾತ್ಮನು ಕೊಟ್ಟಂತಹ ಸಿದ್ಧಾಂತ. ಅಲ್ಲ ಅಂತ ಹೇಳೋದಿದ್ರೆ ಕಾಣ್ತಾ ಇದೆ, ಅನುಭವಿಸ್ಕೊಳ್ಬಹುದು. ನಮಸ್ಕಾರ. ಅದಕ್ಕೆ ಭಾರಿ ಒಳ್ಳೆಯ ಉದಾಹರಣೆ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ. ಹೌದು ಅಲ್ವಾ? ಅದು ಬಹಳ. ಸೊ ಹಾಗಾಗಿ ಸತ್ಪಾತ್ರರಿಗೆ ವಿದ್ಯೆಯನ್ನು ಕೊಡೋದ್ರಲ್ಲಿ ಶಂಕರಾಚಾರ್ಯರು ಯಾವತ್ತೂ ಬೇಡ ಅಂತ ಹೇಳೇ ಇಲ್ಲ. ಖಂಡಿತ ವಿದ್ಯೆಯನ್ನ ಸರಿಯಾಗಿದವರು ಕೊಡಬೇಕು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರುಂ ಕರ್ಣೆ ಭಜ ಗೋವಿಂದಂ ಭಜ